ಎಲ್ರಿಗೂ ನಮಸ್ಕಾರ. ನಮ್ಮ ಈ 100x ಕಾಮರ್ಸ್ನ ಪ್ಲಾಟ್ಫಾರ್ಮ್ಗೆ ಸ್ವಾಗತ ಸುಸ್ವಾಗತ. ನಾವು ಕಳೆದ ವಿಡಿಯೋದಲ್ಲಿ ಹೇಳಿದಾಗೆ PUC ಕಂಟೆಂಟನ್ನು ಕನ್ನಡದಲ್ಲಿ ನಿಮ್ಮ ಮುಂದೆ ಈಗ ತರ್ತಾ ಇದ್ದೇವೆ. ಭಾಳ ಖುಷಿ ಆಗ್ತಾ ಇದೆ, ಭಾಳ ಆನಂದ ಆಗ್ತಾ ಇದೆ. ಯಾಕಂದರೆ ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಕನ್ನಡದ ವಿದ್ಯಾರ್ಥಿಗಳಿಗಾಗಿ ಕನ್ನಡ ಮತ್ತು ಇಂಗ್ಲಿಷ್ ಮಿಕ್ಸ್, ಇವೆರಡೂ ಮಿಕ್ಸ್ ಆಗಿರುವಂಥ ಒಂದು ಭಾಷೆಯಲ್ಲಿ ನಮಗೆ ಆದಷ್ಟು ಸುಲಭವಾಗಿ ಅರ್ಥವಾಗುವಂತಹ ಒಂದಷ್ಟು ಎಕ್ಸಾಂಪಲ್ಗಳ ಮುಖಾಂತರ ಒಂದಷ್ಟು ಪ್ರಶ್ನೆಗಳನ್ನು ನೋಡುತ್ತಾ ಈ ನಮ್ಮ ಎಕನಾಮಿಕ್ಸನ್ನು ಆದಷ್ಟು ಇಂಟ್ರೆಸ್ಟಿಂಗ್ ಮತ್ತು ಆದಷ್ಟು ಸುಲಭವಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ಬಂದಿದ್ದೇನೆ. ನಾನು ನಿಮ್ಮ CA ವಿರಾಜ್, ಫ್ಯಾಕಲ್ಟಿ ಫಾರ್ ಎಕನಾಮಿಕ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ಸರ್ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀವಿ ನಾವು? ಈ ವಿಡಿಯೋದ ಮುಖ್ಯ ಉದ್ದೇಶ ಏನು ಸರ್? ಈ ವಿಡಿಯೋದ ಮುಖ್ಯ ಉದ್ದೇಶ ನಮ್ಮ ಸೆಕೆಂಡ್ PUC ಎಕ್ಸಾಮ್ ಬರೀತಿರೋಂಥ ಮಕ್ಕಳಿಗೆ ಇದು ಒಂದಷ್ಟು ಅಧ್ಯಾಯಗಳಿದೆ, ಒಂದಷ್ಟು ಚಾಪ್ಟರ್ಸ್ ಇದೆ. ಅದು ಒಂದಷ್ಟು ಅವ್ರಿಗೆ ಅನಿಸುತ್ತೆ, ಸರ್ ಇಷ್ಟೆಲ್ಲ ನೆನ್ಪಿಟ್ಕೋಬೇಕು, ಇಷ್ಟೆಲ್ಲ ಬಯಾಟ್ ಮಾಡಬೇಕು, ಭಾಳ ಕಷ್ಟ ಆಗ್ತಾ ಇದೆ ಸರ್ ಎಕ್ಸಾಮ್ಗೆ, ಯಾವ ಥರ ಇದನ್ನು ಮಾಡೋದು? ಹಾಗಂತ ನನ್ನ ಹತ್ರ ಒಂದಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ತಗೊಂಡು ಬಂದಾಗ ನಾ ಹೇಳಿದೆ, ನೀವು ಯಾರೂ ತಲೆ ಕೆಡಿಸ್ಕೋಬೇಡಿ, ನಾನಿದ್ದೀನಿ, ನಾನಿರುವುದೇ ನಿಮಗಾಗಿ. ಓಕೆ, ಕಮಿಂಗ್ ಬ್ಯಾಕ್. ಸೊ ಈ ನಮ್ಮ ಒಂದು ಸೀರೀಸ್ ಆಫ್ ವಿಡಿಯೋದಲ್ಲಿ ನಾವೊಂದು ಸೀರೀಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ PU 2 ಸೀರೀಸ್ ಎಕನಾಮಿಕ್ಸ್ ಪ್ಲೇ ಲಿಸ್ಟ್, ವಿ ಕಾಲ್ ಇಟ್ ಆಸ್ ಪ್ಲೇ ಲಿಸ್ಟ್. ಸೊ ಇದರಲ್ಲಿ ಎಲ್ಲ ಚಾಪ್ಟರ್ಸಿಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡುವ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋದ್ರ ಜೊತೆಗೆ ಎಕ್ಸಾಮಿನೇಷನ್ ಪ್ಯಾಟ್ರನ್ ಯಾವ ಥರ ಇದೆ ಅದನ್ನು ನೋಡುವ. ಎಕ್ಸಾಮಿನೇಷನ್ ಪ್ಯಾಟ್ರನ್ ನೋಡಿದ ಮೇಲೆ ಎಕ್ಸಾಮ್ ಟೈಪ್ ಆಫ್ ಕ್ವಶನ್ಸನ್ನು ನೋಡುವ, ಯಾವ ಕ್ವಶನ್ಸ್ ಬರ್ಬೋದು ಎಕ್ಸಾಮಲ್ಲಿ, ಯಾವ ಕ್ವಶನ್ ಬಂದರೆ ಯಾವ ಕ್ವಶನ್ಗೆ ಎಷ್ಟು ಆನ್ಸರ್ ಬರೀಬೇಕು. ತದನಂತರ ಪ್ಯಾಟರ್ನ್ ಇದೆ, ಯಾವ ಥರ ಇದೆ ಸರ್, ಇದು MCQ ಮಾತ್ರ ಇದೆಯಾ, ಫಿಲ್ ಇನ್ ದ ಬ್ಲಾಂಕ್ಸ್ ಇದೆಯಾ, ಮ್ಯಾಚ್ ದ ಫಾಲೋಯಿಂಗ್ ಇದೆಯಾ, ಅಥವಾ 1 ಮಾರ್ಕ್, 2 ಮಾರ್ಕ್, 4 ಮಾರ್ಕ್ಸ್, 6 ಮಾರ್ಕ್ಸ್, ಯಾವ ಟೈಪ್ ಕ್ವಶನ್ಸ್ ಇದೆ ಎಲ್ಲನೂ ನೋಡುವ. ಯಾವ ಚಾಪ್ಟರಿಂದು ಎಷ್ಟು ವೇಟೇಜ್ ಇದೆ ಇವೆಲ್ಲನೂ ನೋಡುತ್ತಾ ಮುಂದೆ ಸಾಗುವ. ಸೊ ಮತ್ತೆಂತಕ್ಕೆ ತಡ, ಈ ನಮ್ಮ ಮೊದಲನೇ ವಿಡಿಯೋ ಇನ್ ಎಕನಾಮಿಕ್ಸ್ ಈಸ್ ಚಾಪ್ಟರ್ 7. ವಿ ವಿಲ್ ಫಸ್ಟ್ ಡಿಸ್ಕಸ್ ಚಾಪ್ಟರ್ 7. ಸರ್ ಈ ಚಾಪ್ಟರ್ನ ಯಾಕೆ ಚೂಸ್ ಮಾಡಿದ್ರಿ ನೀವು? ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್ ಯಾಕೆ ತಗೊಳ್ಳೇ ಇಲ್ಲ? ಯಾಕಂದರೆ ನೀವು ಪೇಪರ್ ಪ್ಯಾಟ್ರನ್ದು ವೇಟೇಜ್ ನೋಡಿದರೆ, ಅದರದ್ದು ಒಂದು ತೂಕ ನೋಡಿದರೆ, ಲಿಟ್ರಲ್ ಮೀನಿಂಗ್ ಇಸ್ ತೂಕ, ನಾಟ್ ಎಕ್ಸಾಕ್ಟ್ಲಿ ದಟ್ ತೂಕ, ದಟ್ ವೇಟೇಜ್, ಇಫ್ ಯು ಸಿ ದಟ್ ಇಟ್ ಈಸ್ ದ ಒನ್ ಆಫ್ ದ ಟಾಪ್ 3 ಚಾಪ್ಟರ್ಸ್ ವಿಚ್ ಇಸ್ ಹ್ಯಾವಿಂಗ್ ದ ಹೈಯೆಸ್ಟ್ ವೇಟೇಜ್, 17 ಮಾರ್ಕ್ಸ್. ಪೇಪರಲ್ಲಿ 17 ಮಾರ್ಕಿಂದು ಕ್ವಶನ್ ಈ ಚಾಪ್ಟರಿಂದಾನೇ ಬರುತ್ತೆ. ಆ್ಯಂಡ್ ನಿಮಗೊಂದು ಆಶ್ಚರ್ಯವಾಗುವಂಥ ಸಂಗತಿ ಹೇಳಿ, ಈ ಚಾಪ್ಟರ್ನ ನಾವು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗನ್ನು ಆದಷ್ಟು ಕಡಿಮೆ ಅಂದರೆ ಕಡಿಮೆ ಸಮಯದಲ್ಲೇ ಮುಗಿಸಿ, ಕಂಟೆಂಟ್ ವೈಸ್, ಕಾನ್ಸೆಪ್ಟ್ ವೈಸ್ ಮತ್ತು ಕ್ವಶನ್ ಆ್ಯಂಡ್ ಆನ್ಸರ್ ಎಲ್ಲದನ್ನು ಆದಷ್ಟು ಕಡಿಮೆ, ಸರ್ ಆದಷ್ಟು ಕಡಿಮೆ ಅಂದರೆ ಆದಷ್ಟು 2 ತಾಸಿನ ಒಳಗಡೆನೆ ಕಂಪ್ಲೀಟ್ ಮಾಡಲು ಟ್ರೈ ಮಾಡುವ. ಸೊ ಈ ನಮ್ಮ ಒಂದು ವಿಡಿಯೋ ಕನ್ನಡ ಮತ್ತು ಇಂಗ್ಲೀಷ್ ಎರಡರ ಮಿಕ್ಸ್ ಇರುತ್ತೆ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ವಿಲ್ ಗೆಟ್ ಸ್ಟಾರ್ಟೆಡ್. ಸೊ ಈ ಚಾಪ್ಟರ್ನ ಡಿಸ್ಕಸ್ ಮಾಡೋಕ್ಕಿಂತ ಮೊದಲು ಫಸ್ಟ್ ವಿ ವಿಲ್ ಸಿ ವಾಟ್ ಈಸ್ ದ ವೇಟೇಜ್, ವಾಟ್ ಇಸ್ ದ ಪ್ಯಾಟರ್ನ್ ಆಫ್ ದ ಚಾಪ್ಟರ್ ಇನ್ ಕೇಸ್ ಆಫ್ ಎಕ್ಸಾಮಿನೇಷನ್. ಸೊ ನೀವು ಚಾಪ್ಟರ್ ನೋಡಿದ್ರಂದ್ರೆ ನಾವು ಇದನ್ನು ಸಮರಿ ತೊಗೊಂಬಂದಿದ್ದೀವಿ, ಎಲ್ಲ ಪೇಪರ್ನ ಅನಲೈಸ್ ಮಾಡಿ ಎಲ್ಲ ಪೇಪರಲ್ಲಿ ಇರೋದಂತನೂ. ಓಕೆ, ಈ ಚಾಪ್ಟರಿಂದ 1 ಮಾರ್ಕ್ಸಿನ ಕ್ವಶನ್ ಎಷ್ಟು ಬರುತ್ತೆ, 2 ಮಾರ್ಕ್ಸಿನ ಕ್ವಶನ್ ಎಷ್ಟು ಬರುತ್ತೆ, 6 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್, ಎಲ್ಲ ಕ್ವಶನ್ ಅನಲೈಸ್ ಮಾಡಿ ಮಾಡಿರೋಂಥ ಒಂದು ಸಮರಿ ಇದು. ಎಲ್ಲ ಚಾಪ್ಟರ್ಗೂ ಈ ಸಮರಿ ಇದೆ ನಮ್ಮ ಹತ್ರ. ಎಲ್ಲ ಚಾಪ್ಟರ್ ಜೊತೆಗೇನೆ ಡಿಸ್ಕಸ್ ಮಾಡ್ತಾನೆ ಇದೆಲ್ಲ ಡಿಸ್ಕಸ್ ಮಾಡುವ. ಸೊ ನೀವು ಇಲ್ಲಿ ನೋಡಿದರೆ ಚಾಪ್ಟರ್ 7 ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ಇದು ಮ್ಯಾಕ್ರೋ ಎಕನಾಮಿಕ್ಸ್ ಇನ್ ಸೆಕೆಂಡ್ ಚಾಪ್ಟರ್ ಆರ್ ಚಾಪ್ಟರ್ 7, ವೇರ್ ಈ ಚಾಪ್ಟರಲ್ಲಿ ಟೋಟಲಿ 4 ಥರದ ಕ್ವಶನ್ ಬರುತ್ತೆ. ಒಂದು 1 ಮಾರ್ಕಿನ ಕ್ವಶನ್, 2 ಮಾರ್ಕ್ಸ್ ಕ್ವಶನ್,
4 ಮಾರ್ಕ್ಸ್ ಕ್ವಶನ್ ಆ್ಯಂಡ್ 6 ಮಾರ್ಕ್ಸ್ ಕ್ವಶನ್. 5 ಮಾರ್ಕ್ಸಿನ ಕ್ವಶನ್ ಬರಲ್ಲ ಈ ಚಾಪ್ಟರಿಂದ. ಸೊ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಮೇಲೆ ನೋಡಿರೋ ಪ್ರಕಾರ ಇಷ್ಟು ಕ್ವಶನ್ಸ್ ಇದೆ. ಸೊ ಟೋಟಲಿ 1 ಮಾರ್ಕ್ಸ್ ಕ್ವಶನ್, ಟೋಟಲ್ 3 ಕ್ವಶನ್ ಇರುತ್ತೆ. ಅಂದರೆ ಎಷ್ಟು ಮಾರ್ಕ್ಸ್ ಆಯ್ತು ಇಲ್ಲಿ ಟೋಟಲ್ಗೆ ಸರ್? 3 ಮಾರ್ಕ್ಸ್ ಆಯಿತು. 2 ಮಾರ್ಕ್ಸಿನ ಕ್ವಶನ್ 2 ಕ್ವಶನ್ ಬರೀಬೇಕು. ಸಿ ಇದಕ್ಕೆ ಚಾಯ್ಸಸ್ ಇದೆ, ನಾನು ಚಾಯ್ಸಸ್ ತಗೋತಾ ಇಲ್ಲ, ನಾವು ಎಷ್ಟು ಬರೀಬೇಕು ಅದನ್ನು ಮಾತ್ರ ನೋಡ್ತಾ ಇದ್ದೀನಿ ನಾನು. 2 ಕ್ವಶನ್ ಬರೀಬೇಕು. ಇಲ್ಲಿ 4 ಮಾರ್ಕ್ಸ್ ಆಯಿತು. ಸೊ 4 ಮಾರ್ಕಿಂದು 1 ಕ್ವಶನ್ ಆಯಿತು. ಅಗೇನ್ ಇಲ್ಲಿ ಒಂದು 4 ಮಾರ್ಕ್ಸ್ ಆಯಿತು, ಪ್ಲಸ್ 6 ಮಾರ್ಕ್ಸಿಂದ 1 ಕ್ವಶನ್ ಇದೆ. ಸೊ ಟೋಟಲಿ 6 ಮಾರ್ಕ್ಸ್. ಸೊ ನೀವು ಟೋಟಲ್ ಆಗಿ ನೋಡೋದಾದ್ರೆ ಈ ಒಂದು ಚಾಪ್ಟರಿಂದಾನೇ 17 ಮಾರ್ಕ್ಸ್ ಆಫ್ ಕ್ವಶನ್ಸ್ ಬರುತ್ತೆ. ಸೊ ಅದೇ ಕಾರಣಕ್ಕಾಗಿ ಈ ಒಂದು ಚಾಪ್ಟರ್ನ ಆದಷ್ಟು ಕಾನ್ಸೆಪ್ಟ್ ಮುಖಾಂತರ ಎಕ್ಸಾಮಿಗೆ ಮ್ಯಾಚ್ ಆಗೋ ಥರ ಯಾವ ಥರ ತಗೊಂಡು ಹೋಗ್ಬೋದು ಅನ್ನೋದ್ರ ಮೇಲೆ ನಾವು ಮುಂದೆ ಚರ್ಚೆ ಮಾಡುವ. ಸೊ ಅದರ ಮೇಲೆ ಈ ಎಕ್ಸಾಮ್ ಪೇಪರ್ ಪ್ಯಾಟರ್ನ್ ಮೇಲೆ ನಾವು ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸನ್ನು ಇದು ಮಾಡಿದ್ದೀವಿ, ಇನ್ನು ಲಿಸ್ಟ್ ಔಟ್ ಮಾಡಿದ್ದೀವಿ ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆಲ್ಲರಿಗೂ ಉಪಯೋಗ ಆಗಲಿ ಅಂತೇಳಿ. ಇಲ್ಲಿ 4 ಮಾರ್ಕ್ಸ್ ಕ್ವಶನ್. ಸರ್ ನೀವು 1 ಮಾರ್ಕಿಂದನೂ ಕ್ವಶನ್ಸ್ ಬರುತ್ತೆ, 2 ಮಾರ್ಕ್ಸಿಂದನೂ ಕ್ವಶನ್ ಬರುತ್ತೆ ಅಂತ ಹೇಳಿದ್ರಿ, ಬಟ್ ನೀವು ಡೈರೆಕ್ಟ್ಲಿ 4 ಮಾರ್ಕ್ಸ್ ಕ್ವಶನ್ ತೋರಿಸ್ತಾ ಇದ್ದಾರಲ್ಲ, ಭಯ ಬೀಳಬೇಡಿ. ನಿಮ್ಮ ಅಧ್ಯಯನವನ್ನು ಆದಷ್ಟು ಸುಲಭಗೊಳಿಸ್ಲಿಕ್ಕಾಗಿ ನಾವೇನು ಮಾಡಿದ್ವಿ, ನಮ್ಮ ಒಂದು ಅಪ್ಲಿಕೇಶನ್ ಇದೆ 100x ಕಾಮರ್ಸ್ ಅಂತೇಳಿ. ಆ 100x ಕಾಮರ್ಸನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಕೊಟ್ಟಿದ್ದೀವಿ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಏನೇನು ನಾವು ಹೇಳ್ತಾ ಇದ್ದೀವಲ್ಲ, 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್, ಈ 4, 6 ಎಲ್ಲ ಕ್ವಶನ್ನನ್ನು ನೀವು ಆ ಪ್ಲಾಟ್ಫಾರ್ಮಲ್ಲಿ ಆಕ್ಸೆಸ್ ಮಾಡ್ಬೋದು. ಸೊ ಈ ನಮ್ಮ 1 ಮಾರ್ಕ್ ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ಗೆ ಸರ್ MCQ ಸಾಲ್ವ್ ಮಾಡಬೇಕು, ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡಬೇಕು, ತೊಂದರೆ ಇಲ್ಲ. ಆ ನಮ್ಮ 100x ಕಾಮರ್ಸ್ ಪ್ಲಾಟ್ಫಾರ್ಮ್ಗೆ ಲಾಗಿನ್ ಆಗಿ ನಿಮ್ಗೆ ಅಲ್ಲೆಲ್ಲ ಚಾಪ್ಟರ್ ವೈಸ್ ಆಗಿ ಬೈಫರ್ಗೇಷನ್ ಇದೆ, ಸಾಲ್ವ್ ಮಾಡಿ ಮುಂದುವರಿಯಿರಿ. ಸೊ 4 ಮಾರ್ಕ್ಸ್ ಆ್ಯಂಡ್ 6 ಮಾರ್ಕ್ಸ್ ಕ್ವಶನ್ ಇಲ್ಲೇ ಇದೆ, ನಾವು ಇಲ್ಲೇ ನೋಡಿ ಮುಂದುಗಡೆ ಓಡು. ಸೊ 4 ಮಾರ್ಕ್ಸಲ್ಲಿ ನಾವು ಇಂಪಾರ್ಟೆಂಟ್ ಅಂತೇಳಿ ತೆಗೆದಿರೋ ಕ್ವಶನ್ಸ್ ಟೋಟಲಿ 6 ಕ್ವಶನ್ಸ್. ಸರ್ ಡೆಫಿನೆಟ್ಲಿ ಇದೇ ಕ್ವಶನ್ ಬರುತ್ತಾ? ಮೋಸ್ಟ್ ಪ್ರಾಬಬಲಿ ಈ ಕ್ವಶನ್ಸೇ ರಿಪೀಟ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ನಾವು ಕಡೆಯ ಒಂದು 10-12 ವರ್ಷದ ಪೇಪರ್ಗಳನ್ನು ನೋಡಿ ನಾವು ಬಂದಿರೋ ಒಂದು ಕನ್ಕ್ಲೂಷನ್ ಇತ್ತು. ಸೊ 6 ಕ್ವಶನ್ಸ್ ಇದೆ. ನಂತರ 6 ಮಾರ್ಕ್ಸಿಂದು ಒಂದು 6 ಕ್ವಶನ್ಸ್ ಇದೆ ಇದರಲ್ಲೂ. ಸರ್ ಇಷ್ಟು ಓದಿದ್ರೆ ಸಾಕ? ನಾವು ಇದಷ್ಟೇ ಓದಿ ಅಂತ ಹೇಳ್ತಾ ಇಲ್ಲ, ಇದನ್ನೆಲ್ಲ ಫಸ್ಟ್ ಓದಿ. ಬೇರೆ ಏನಾದರೂ ಸಣ್ಣ ಪುಟ್ಟ ಕಾನ್ಸೆಪ್ಟ್ ಇತ್ತಂದರೆ ನೀವು ಆಮೇಲೆ ನೋಡ್ಕೋಬೋದು. ಸರ್ ಇದು ಯಾವ ಥರ ಓದಬೇಕು ಏನು ತಲೆ ಕೆಡಿಸ್ಕೋಬೇಡಿ, ನಮ್ಮ ಈ ಒಂದು ವಿಡಿಯೋ ಕೊನೆಯ ತನಕ ನೋಡಿ. ನಂತರ ನಾವು ಕ್ವಶನ್ಸ್ಗೆ ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನ ಕೊನೆಯಲ್ಲಿ ಡಿಸ್ಕಸ್ ಮಾಡುವ. ಅಲ್ಲಿವರೆಗೂ ಕಾನ್ಸೆಪ್ಟ್ ಡಿಸ್ಕಸ್ ಮಾಡುವ, ಈ ಚಾಪ್ಟರ್ನ ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಅಂತೇಳಿ. ನಂತರ ನಮ್ಮ ಈ ಒಂದು ವಿಡಿಯೋವನ್ನು ಸಮಾಪ್ತಗೊಳಿಸಿ ಮುಂದುವರಿಯೋಣ. ಸೊ ತಡ ಮಾಡದೆ ಈ ಕ್ವಶನ್ಸ್ ಎಲ್ಲನೂ ಆಮೇಲೆ ತದನಂತರದಲ್ಲಿ ನೋಡುವ. ಫಸ್ಟ್ ನಾವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳುವ. ಈ ನಾ ಹೇಳಿದ ಥರ ಈ ಒಂದು ವಿಡಿಯೋ ಕನ್ನಡ ಮತ್ತು ಇಂಗ್ಲೀಷ್ ಎರಡರದಲ್ಲೂ ಮಿಕ್ಸ್ ಇರುತ್ತೆ. ಸೊ ವಿಲ್ ಕಂಟಿನ್ಯೂ. ಸೊ ಸರ್ ಏನಿದು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್? ಸರ್ ಏನು ಸರ್ ಇದು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್? ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಕನ್ನಡದಲ್ಲಿ ಲಿಟಲ್ ಮೀನಿಂಗ್ ಅಂದರೆ ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ. ನಮ್ಮ ದೇಶದ ಒಟ್ಟು ಆದಾಯ ಎಷ್ಟಿದೆ ಅಂತೇಳಿ ಲೆಕ್ಕಾಚಾರ ಮಾಡಲು ನಮಗೆ ಸಹಾಯ ಮಾಡುವಂಥ ಅದನ್ನು ಒಂದು ಕಡೆ ಬರೆದಿಡುವಂತಹ, ಒಂದು ಕಡೆ ಸಮರಿ ಮಾಡುವಂಥ ಒಂದು ಇದಕ್ಕೆ ನಾವು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಸರ್ ಇದು ಏನಿದು ನ್ಯಾಷನಲ್ ಇನ್ಕಮ್ ಅಂದರೆ ಏನು? ನೀವು ಯಾವ ಥರ ಹೇಳ್ತೀರಾ ಇದು ನ್ಯಾಷನಲ್ ಇನ್ಕಮ್ ಅಂದರೆ? ಒಂದೊಂದು ವರ್ಡ್ ಆಗಿ ಡಿಫೈನ್ ಮಾಡುವ. ವಾಟ್ ಈಸ್ ನ್ಯಾಷನಲ್? ನೇಷನ್ ಅಂದರೆ ರಾಷ್ಟ್ರ. ಸೊ ಕಂಟ್ರಿ, ಇಟ್ಸ್ ಅ ಕಂಟ್ರಿ. ಇನ್ಕಮ್ ಮೀನ್ಸ್ ಅಗೇನ್ ಇನ್ಕಮ್ ಆರ್ ಆದಾಯ, ಯು ಕ್ಯಾನ್ ಕಾಲ್ ಇಟ್ ಅಸ್. ನಮ್ಮ ಒಂದು ರಾಷ್ಟ್ರದಲ್ಲಿ, ನಮ್ಮ ಒಂದು ಇಂಡಿಯಾದಲ್ಲಿ, ನಾವು ಇಂಡಿಯಾದ ಎಕ್ಸಾಂಪಲ್ ತಗೊಂಡ್ರೆ, ನಮ್ಮ ಒಂದು ಇಂಡಿಯಾದಲ್ಲಿ ಒಂದು ವರ್ಷದಲ್ಲಿ ಒಟ್ಟಾಗಿ ಎಷ್ಟು ಆದಾಯ ಬರ್ತಾ ಇದೆ ಅದನ್ನು ನೋಡುವಂಥ ಒಂದು ಲೆಕ್ಕಾಚಾರ ಮಾಡುವಂಥ ಒಂದು ಪ್ರಕ್ರಿಯೆಗೆ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತೇಳಿ ಕರಿತೀವಿ. If you would like to take it in English, national income accounting means it is the total income which is generated in a country in a given year.
ಇಸ್ ಕಾಲ್ಡ್ ಆಸ್ ನ್ಯಾಷನಲ್ ಇನ್ಕಮ್. ಸರ್ ನೀವು ಇನ್ಕಮ್ ಅಂತ ಹೇಳ್ತಾ ಇದ್ದೀರಾ, ಮತ್ತೆ ಗೂಡ್ಸ್ ಸರ್ವಿಸ್ ತೊಂದರೆ ಇಲ್ಲ. ನಮ್ಮ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಮಾಡುವಲ್ಲಿ ಒಟ್ಟು 3 ವಿಧ ಇದೆ. ಒಂದು ಪ್ರೊಡಕ್ಷನ್ ಮೆಥಡ್ ಅಂತ ಹೇಳಿ ಕರಿತೀವಿ ನಾವು, ಉತ್ಪನ್ನ ಇದು. ತದನಂತರ ಇನ್ಕಮ್ ಮೆಥಡ್ ಇಸ್ ದೇರ್, ಆದಾಯ. ಎಕ್ಸ್ಪೆಂಡಿಚರ್ ಮೆಥಡ್ ಅಗೇನ್ ಖರ್ಚು. ಈ 3 ವಿಧಗಳ ಮುಖಾಂತರ ನಾವು ರಾಷ್ಟ್ರೀಯ ಆದಾಯವನ್ನು ಕಂಡುಹಿಡಬಹುದು. ಸೊ ಈ ನಮ್ಮ ವಿಡಿಯೋದಲ್ಲಿ ಫಸ್ಟ್ ವಿ ವಿಲ್ ಡಿಸ್ಕಸ್ ವಾಟ್ ಈಸ್ ನ್ಯಾಷನಲ್ ಇನ್ಕಮ್. ನ್ಯಾಷನಲ್ ಇನ್ಕಮ್ ಮೀನ್ಸ್ it is the literal definition of this is, ಇದು ನಮ್ಮ ರಾಷ್ಟ್ರದ, it means total money value. ಟೋಟಲ್ ಮನಿ ವ್ಯಾಲ್ಯೂ. ಸರ್ ವೈ ಇಟ್ ಈಸ್ ಮನಿ ವ್ಯಾಲ್ಯೂ? ಸರ್ ಯಾಕೆ ಇದು ಮನಿ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದೀರಾ? ನೋಡುವ ಮುಂದೆ. ಆಫ್ ಗೂಡ್ಸ್ ಸರ್ವಿಸಸ್ ಆರ್ ಬೋತ್ produced in a country in a year. ಏನು ನ್ಯಾಷನಲ್ ಇನ್ಕಮ್ ಅಂದರೆ, ಇದು ಒಂದು ರಾಷ್ಟ್ರದಲ್ಲಿ ಎಲ್ಲ ಸರಕು ಮತ್ತು ಸರ್ವಿಸಸ್, ಗೂಡ್ಸ್ ಮತ್ತು ಸರ್ವಿಸಸ್ ಇವೆರಡರ ಒಟ್ಟು ಆದಾಯ ಎಷ್ಟು ಜನರೇಟ್ ಆಗಿದೆ, ಎಷ್ಟು ಉತ್ಪತ್ತಿ ಆಗಿದೆ, ಅದನ್ನು ನಾವು ದುಡ್ಡಿನ ಮುಖಾಂತರ, ಹಣದ ಮುಖಾಂತರ ಅಳೆದರೆ ಅದಕ್ಕೆ ನಾವು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತೇಳಿ ಕರಿತೇವೆ. ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಇಸ್ ದ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಇನ್ ಅ ಕಂಟ್ರಿ ಇನ್ ಎ ಇಯರ್. ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್. ಸೊ ಸರ್ ಇದರಲ್ಲಿ ಏನು ಇಂಪಾರ್ಟೆಂಟ್? ದ ಡೆಫಿನೇಷನ್ ಇಸ್ ಇಂಪಾರ್ಟೆಂಟ್, ಯು ಶುಡ್ ರಿಮೆಂಬರ್ ದಿಸ್ ಡೆಫಿನೇಷನ್. ಕಮಿಂಗ್ ಫರ್ದರ್ ನಾನು ಒಂದು 4 ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡ್ತೇನೆ. ಒಂದು 4 ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ಇಂಗ್ಲೀಷಲ್ಲಿ ಇರುತ್ತೆ, ಕನ್ನಡದಲ್ಲಿ ಇರುತ್ತೆ, ಕೇಳಿ. ಸೊ ನೀವು ಆ ಕಾನ್ಸೆಪ್ಟ್ನ ನೀವು ಪರಿಣಿತಿ ಹೊಂದಿದರೆ, ನೀವು ಒಂದು ಎಕ್ಸ್ಪರ್ಟೈಸ್ ತೊಗೊಂಡ್ರೆ ಅದರಲ್ಲಿ ನಿಮ್ಮ ಒಂದು ಎಕ್ಸಾಮಿನೇಷನ್ಗೆ ಭಾಳ ಸುಲಭ ಆಗುತ್ತೆ ಇದು. ಸೊ ಸರ್ ಏನದು 4 ಕಾನ್ಸೆಪ್ಟ್? ಇದು ನಿಮ್ಮ ಎಲ್ಲ ಕಾನ್ಸೆಪ್ಟ್ಗಳನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ, ಬಟ್ ನಾನು ಅದನ್ನು ಡಿಸ್ಕಸ್ ಮಾಡುವ. ಫಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಇದು ಗ್ರಾಸ್ ವರ್ಸಸ್ ನೆಟ್ ಅಂತೇಳಿ. ಗ್ರಾಸ್ ವರ್ಸಸ್ ನೆಟ್. ಎರಡನೇ ಕಾನ್ಸೆಪ್ಟ್, ಸೆಕೆಂಡ್ ಕಾನ್ಸೆಪ್ಟ್ ಏನಿದೆಯಲ್ಲ, ಸೆಕೆಂಡ್ ಕಾನ್ಸೆಪ್ಟ್ ಮಾರ್ಕೆಟ್ ಪ್ರೈಸ್ ವರ್ಸಸ್ ಡೊಮೆಸ್ಟಿಕ್, ಮಾರ್ಕೆಟ್ ಪ್ರೈಸ್ ವರ್ಸಸ್ ಫ್ಯಾಕ್ಟರ್ ಕಾಸ್ಟ್. ಮೂರನೇದಾಗಿ ಕಾನ್ಸ್ಟೆಂಟ್ ವರ್ಸಸ್ ಕರೆಂಟ್. ಆ್ಯಂಡ್ ನಾಲ್ಕನೇದಾಗಿ ಡೊಮೆಸ್ಟಿಕ್ ವರ್ಸಸ್ ನ್ಯಾಷನಲ್. ಈ ಒಂದು 4 ಕಾನ್ಸೆಪ್ಟ್ನ ನೀವು ಅರ್ಥ ಮಾಡಿಕೊಂಡ್ರೆ ಅಂದರೆ ನಿಮ್ಮ ಒಂದು 7-8 ಮಾರ್ಕಿನ ಏನಿದು ಕ್ವಶನ್ಸ್ ಇದೆಯಲ್ಲ ಎಕ್ಸಾಮಲ್ಲಿ ಬರುವಂಥದ್ದು, ಮೇ ಬಿ MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, ಇಲ್ಲ ಹೊಂದಿಸಿ ಬರೆಯರಿ, ದ ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಯು ವುಡ್ ಬಿ ಈಸಿಲಿ ಏಬಲ್ ಟು ಸಾಲ್ವ್ ದಟ್. ಒಂದು 7-8 ಮಾರ್ಕ್ ನಿಮ್ಮ ಪಾಕೆಟ್ನಲ್ಲಿ ಇದ್ದಂಗೆ, ಜೋಬಲ್ಲಿ ಇದ್ದಂಗೆ. ಸರ್ ಏನಿದು ಕಾನ್ಸೆಪ್ಟ್? ಓಕೆ, ಒಂದೊಂದೇ ಕಾನ್ಸೆಪ್ಟನ್ನು ತಗೊಳ್ಳುವ. ಮೊದಲನೇದಾಗಿ ಕಾನ್ಸ್ಟೆಂಟ್ ವರ್ಸಸ್ ಕರೆಂಟ್. ಸರ್ ಏನು ಕಾನ್ಸ್ಟೆಂಟ್ ವರ್ಸಸ್ ಕರೆಂಟ್? ಕಾನ್ಸ್ಟೆಂಟ್ ಅಂದರೆ ಏನು? ಚೇಂಜ್ ಆಗದೆ ಇರೋಂಥದಕ್ಕೆ ನಾವು ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ನಾವು ಹೇಳ್ತೀವಲ್ಲ, ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಥಿಂಗ್ ಇನ್ ದ ಲೈಫ್. ಇನ್ಸ್ಟಾಗ್ರಾಮ್ ಕೋಟ್ಸ್ಗೆಲ್ಲ ಬರಬೇಡಿ. ಕಾನ್ಸ್ಟೆಂಟ್ ಅಂದರೆ ಯಾವಾಗಲೂ ಅದು ಸೇಮೇ ಇರುತ್ತೆ. ಸರ್ ಏನದು ಸೇಮ್ ಇರೋದು ಅಂದರೆ? ನಾವು ಹೇಳಿದ ಪ್ರಕಾರ ನ್ಯಾಷನಲ್ ಇನ್ಕಮ್ ಮೀನ್ಸ್ ಇಟ್ ಇಸ್ ಅ ಮನಿ ವ್ಯಾಲ್ಯೂ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ. ಸರ್ ವೆನ್ ಐ ಸೇ ಮನಿ ವ್ಯಾಲ್ಯೂ, ಕನ್ಸಿಡರ್ ಇಫ್ ಐ ಗಿವ್ ಅನ್ ಎಕ್ಸಾಂಪಲ್. ನಾವು ಒಂದು ಎಕ್ಸಾಂಪಲ್ ಹೇಳಿದರೆ, ನಾವು ಒಂದು 100 ಯೂನಿಟ್ಸನ್ನು ಪ್ರೊಡಕ್ಷನ್ ಮಾಡಿದ್ದೀವಿ ಒಂದು ವರ್ಷದಲ್ಲಿ. ಒಂದು ಯೂನಿಟಿನ ಬೆಲೆ 10 ರೂಪಾಯಿ ಇದೆ ಅಂತ ಹೇಳಿದ್ರೆ, ಇಫ್ ಎ ಪ್ರೈಸ್ ಆಫ್ ಎ ಯೂನಿಟ್ ಇಸ್ 10 rupees, ದೆನ್ ವಾಟ್ ಈಸ್ ದ ಟೋಟಲ್ ಇನ್ಕಮ್ ಕನ್ಸಿಡರಿಂಗ್ ನಮ್ಮ ಕಂಟ್ರಿಲಿ ಇದೊಂದೇ ಯೂನಿಟ್ ಇದೆ, ಇದೊಂದೇ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ, ಬೇರೆ ಏನೂ ಇಲ್ಲ, ಓನ್ಲಿ ಒನ್ ಥಿಂಗ್. ಸೊ ಇಟ್ ಈಸ್ ಟೋಟಲಿ 1000 rupees ಈಸ್ ಮೈ ನ್ಯಾಷನಲ್ ಇನ್ಕಮ್. ಸರ್ ಇದು ಯಾವ ಥರ ಕಂಡುಹಿಡಿದ್ರಿ ನೀವು? ಇದು ನಾನು ಕ್ವಾಂಟಿಟಿ ಮತ್ತು ಪ್ರೈಸ್ ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ಟು ನಾವೊಂದು ನ್ಯಾಷನಲ್ ಇನ್ಕಮ್ ಕಂಡುಹಿಡಿದೆ, ಹೌದು? ಸೊ ವೆನ್ ಐ ಸೇ ಕಾನ್ಸ್ಟೆಂಟ್ ಇನ್ಕಮ್,
ಕಾನ್ಸ್ಟೆಂಟ್ ನ್ಯಾಷನಲ್ ಇನ್ಕಮ್ ಮೀನ್ಸ್ ಓಕೆ. ನೀವು ನಮ್ಗೊಂದು ಒಂದು ಪ್ರಶ್ನೆಗೆ ಉತ್ತರ ಹೇಳಿ. ಇದು 2020 ಅಂತ ಇಟ್ಕೊಳ್ಳಿ, 2001 ಅಂತ ಇಟ್ಕೊಳ್ಳಿ. 2002 ಅಲ್ಲಿ ನಾವು 100 ಯೂನಿಟ್ಸ್ ಪ್ರೊಡಕ್ಷನ್ ಮಾಡಿದರೆ ನೀವೇನಂತ ಹೇಳ್ತೀರಾ? ಇದು ಪ್ರೈಸ್ 10 ರೂಪಾಯಿನೇ ಇರುತ್ತೆ, ಇಲ್ಲ ಜಾಸ್ತಿ ಆಗಿರುತ್ತೆ, ಇಲ್ಲ ಕಡಿಮೆ ಆಗಿರುತ್ತೆ? ಸರ್, ಜನರಲಿ ಒಂದು ಇನ್ಫ್ಲೇಷನ್ ಕಾರಣದಿಂದಾಗಿ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಕೋವಿಡ್ ಒಂದು ಸಿಚುವೇಶನ್ ಆ ಥರ ಬಿಟ್ಟರೆ ಉಳಿದಿದ್ದೆಲ್ಲ ಟೈಮಲ್ಲಿ ಜಾಸ್ತಿ ಆಗುತ್ತೆ. ಸೊ ನಾವು ವಿಲ್ ಟೇಕ್ ಇಟ್ ಅಸ್ 12 ರೂಪಿ, ದೆನ್ ಇಟ್ ವಿಲ್ ಬಿ 1200 rupees ನ್ಯಾಷನಲ್ ಇನ್ಕಮ್. ಸೊ ಅದಕ್ಕಾಗಿ ನಾವು ಕಾನ್ಸ್ಟೆಂಟ್ ಇನ್ಕಮ್ ಅಂತೇಳಿ ಕರೆದ್ರೆ ನಾವು ಈ ನ್ಯಾಷನಲ್ ಇನ್ಕಮ್ ಏನು ಕಂಪ್ಯೂಟ್ ಮಾಡ್ತೀವಲ್ಲ, ವೆನ್ ಎವರ್ ಯು ಆರ್ ಕಂಪ್ಯೂಟಿಂಗ್ ದಿಸ್ ನ್ಯಾಷನಲ್ ಇನ್ಕಮ್, ಸೊ ವಿ ಆರ್ ಕೀಪಿಂಗ್ ದ ಪ್ರೈಸ್ ಆಸ್ ಕಾನ್ಸ್ಟೆಂಟ್. ನಾವು ಪ್ರೈಸ್ ಅನ್ನು ಚೇಂಜ್ ಮಾಡಲ್ಲ. ಪ್ರೈಸ್ ಯಾವತ್ತು ಒಂದು ವಿ ಕಾಲ್ ಇಟ್ ಆಸ್ ಬೇಸ್ ಇಯರ್ ಪ್ರೈಸಸ್. ನಾವು ಯಾವಾಗಲೂ ಬೇಸ್ ಇಯರ್ ಪ್ರೈಸಸ್ ಮುಖಾಂತರ ಕಂಪ್ಯೂಟ್ ಮಾಡ್ತೀವಿ. ಎಷ್ಟು ಪ್ರೊಡಕ್ಷನ್ ಆಗಿದೆ, ನಂಬರ್ ಆಫ್ ಯೂನಿಟ್ಸ್ ಆಫ್ ಪ್ರೊಡ್ಯೂಸ್ಡ್ ಯೂನಿಟ್ಸ್ ಅಂಡ್ ಸರ್ವಿಸಸ್ ಮಲ್ಟಿಪ್ಲೈಡ್ ಬೈ ದ ಬೇಸ್ ಇಯರ್ ಪ್ರೈಸ್. ಸರ್, ಬೇಸ್ ಇಯರ್ ಪ್ರೈಸ್ ಅಂದ್ರೆ ಏನು? ಬೇಸ್ ಇಯರ್ ಪ್ರೈಸ್ ಅಂದ್ರೆ ಆಸ್ ಪರ್ ದ CII ಕನ್ಸ್ಯೂಮರ್ ಇನ್ಫ್ಲೇಷನ್ ಇಂಡೆಕ್ಸ್, ದರ್ ಈಸ್ something called as, they will give something called as inflation index. So 2001 and 2 ಏನು ಇಯರ್ ಇದೆಯಲ್ಲ ಅದರದ್ದು ಪ್ರೈಸ್ ಯಾವಾಗಲೂ 100% ಲಿಮಿಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇದರಲ್ಲಿ 80 ರೂಪೀಸ್ ಇತ್ತಂದ್ರೆ ಈ 80 ರೂಪೀಸ್ 100% ಅಂತ ಟ್ರೀಟ್ ಮಾಡ್ತಾರೆ. ಅಲ್ಲಿಂದ ಇನ್ಕ್ರೀಸ್ ಆಗಿ ಅದು 85, 90, 95 ಜಾಸ್ತಿ ಆದ್ರೆ ಜಾಸ್ತಿ, ಕಡಿಮೆ ಆದ್ರೆ ಕಡಿಮೆ, ಆ ಥರ ಆಗುತ್ತೆ. ಸೊ ನಾವು ಇದನ್ನ 100 ರೂಪೀಸ್ ಅಂತ ಇಟ್ಕೊಳ್ಳುವ ಈಗ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಬೇಸ್ ಇಯರ್ ಪ್ರೈಸಸ್. ಇದು 2002 ಮತ್ತೆ 3 ಅಲ್ಲಿ ಬಂದಾಗ 100 ಇಲ್ಲ, ಮೇ ಬಿ 105 ಆಗ್ಬೋದು. ನೆಕ್ಸ್ಟ್ ಬಂದಾಗ 109 ಆಗ್ಬೋದು. ಸೊ ಕಾನ್ಸ್ಟೆಂಟ್ ಮತ್ತೆ ಕರೆಂಟ್ಗೆ ಏನು ಡಿಫರೆನ್ಸ್ ಅಂದ್ರೆ, ಕನ್ಸಿಡರ್ ನಾವೀಗ 2025 ಮತ್ತು 26 ಅಲ್ಲಿ 1000 ಯೂನಿಟ್ ಪ್ರೊಡಕ್ಷನ್ ಮಾಡಿದ್ವಿ ಅಂದ್ರೆ ಈ 1000 ಯೂನಿಟ್ಗೆ ಕನ್ಸಿಡರ್ 2025-26 ಅಲ್ಲಿ ಇದು 367 ಆಗಿದೆ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ 367. ಈ 1000 ಯೂನಿಟ್ಸ್ಗೆ ನಾನು 100 ರೂಪೀಸ್ ಮಲ್ಟಿಪ್ಲೈ ಮಾಡಿದರೆ ವಿ ಗೆಟ್ ಸಮ್ ನಂಬರ್. ಕನ್ಸಿಡರ್ 1000 into 10, 1 lakh. ಸಾರಿ, 100 is 1 lakh. ಸೊ ಇದನ್ನ 1000 ಯೂನಿಟ್ಸ್ಗೆ 367 ಮಲ್ಟಿಪ್ಲೈ ಮಾಡಿದರೆ 3,67,000. ಎರಡು ನ್ಯಾಷನಲ್ ಇನ್ಕಮ್ಮೇ. ನ್ಯಾಷನಲ್ ಇನ್ಕಮ್ ಅಂದ್ರೆ ಏನು? ಇದು ಕ್ವಾಂಟಿಟಿ, ಇದು ಪ್ರೈಸ್. ಎರಡನ್ನು ಮಿಕ್ಸ್ ಮಾಡಿದಾಗ, ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ಬರುವಂಥದಕ್ಕೆ ನಾವು ನ್ಯಾಷನಲ್ ಇನ್ಕಮ್ ಅಂತ ಹೇಳ್ತೀವಿ. ವೆನ್ ವಿ ಮಲ್ಟಿಪ್ಲೈ ದ ಕ್ವಾಂಟಿಟಿ ಅಂಡ್ ಪ್ರೈಸ್ ವಿ ಗೆಟ್ ದ ನ್ಯಾಷನಲ್ ಇನ್ಕಮ್. ದಟ್ ನ್ಯಾಷನಲ್ ಇನ್ಕಮ್, ನಾವು ಪ್ರೈಸ್ ಏನಾದರೂ ಬೇಸ್ ಇಯರ್ ಪ್ರೈಸ್ ತಗೊಂಡ್ರೆ ಅದಕ್ಕೆ ನಾವು ಕಾನ್ಸ್ಟೆಂಟ್ ನ್ಯಾಷನಲ್ ಇನ್ಕಮ್ ಅಂತ ಹೇಳ್ತೀವಿ. ನ್ಯಾಷನಲ್ ಇನ್ಕಮ್ ಅಟ್ ಕಾನ್ಸ್ಟೆಂಟ್ ಪ್ರೈಸಸ್. ಅಂಡ್ ಕರೆಂಟ್ ಇಯರ್ ಪ್ರೈಸಸ್ ತಗೊಂಡ್ರೆ ವಿ ಕಾಲ್ ಇಟ್ ಆಸ್ ನ್ಯಾಷನಲ್ ಇನ್ಕಮ್ ಅಟ್ ಕರೆಂಟ್ ಇಯರ್ ಪ್ರೈಸಸ್. ಇದಷ್ಟೇ ಡಿಫ್ರೆನ್ಸ್. ಸರ್, ಇವೆರಡಕ್ಕೆ 100ಗೆ ಮತ್ತು 367ಗೆ ಏನು ಡಿಫ್ರೆನ್ಸ್ ನೀವು ನಾನು ಕೇಳಿದ್ರೆ, ಇಫ್ ಯು ಆಸ್ಕ್ ಮೀ, ದ ಡಿಫರೆನ್ಸ್ ಬಿಟ್ವೀನ್ the constant and current is inflation. Inflation ನೀವು ಯಾಡ್ ಮಾಡಿದ್ರೆ ಅದು ಕರೆಂಟ್ ಪ್ರೈಸಸ್, ಇನ್ಫ್ಲೇಷನ್ ನೀವು ತೆಗೆದ್ರೆ ಅದು ಕಾನ್ಸ್ಟೆಂಟ್ ಪ್ರೈಸಸ್. ಇದು ನಿಮ್ಮ ತಲೆಯಲ್ಲಿರಲಿ. ಡಿಫರೆನ್ಸ್ ಬಿಟ್ವೀನ್ ಕಾನ್ಸ್ಟೆಂಟ್ ಅಂಡ್ ಕರೆಂಟ್ ಇಸ್ ಇನ್ಫ್ಲೇಷನ್. ಅದಷ್ಟೇ ನಿಮ್ಮ ತಲೆಯಲ್ಲಿರಲಿ. ಮುಂದಿಂದು ಕಂಟಿನ್ಯೂ ಮಾಡುವ. ಸೆಕೆಂಡ್ ಕಾನ್ಸೆಪ್ಟ್ ಈಸ್ what is it? Gross versus net. ಈ ಗ್ರಾಸ್ ವರ್ಸಸ್ ನೆಟ್ ಅಂದ್ರೆ ಏನು? ನೀವು ಅಕೌಂಟ್ಸ್ ಅಲ್ಲಿ ಮಾಡಿರಬೇಕು. ನೀವು ಈ ತರ ಬ್ಯಾಲೆನ್ಸ್ ಶೀಟ್ ಹಾಕಿದಾಗ ಕನ್ಸಿಡರ್ ಇದು 2024-25 ಅಂತ ಇಟ್ಕೊಳ್ಳಿ. 25-26 ಒಂದು ನೀವು ಬ್ಯಾಲೆನ್ಸ್ ಶೀಟ್ ಹಾಕ್ತಾರ. ಇಲ್ಲಿ ನೀವು ಒಂದು ಮಷಿನರಿ 1000 ರೂಪೀಸ್ ಕ್ಲೋಸಿಂಗ್ ವ್ಯಾಲ್ಯೂ ಇದೆ ಅಂದ್ರೆ ಇದು ಓಪನಿಂಗ್ 1000 ಆಗುತ್ತೆ ಮುಂದಿನ ವರ್ಷದಲ್ಲಿ. ಮೈನಸ್ ಡಿಪ್ರಿಸಿಯೇಷನ್ ತೆಗಿಬೇಕು ನಾವು. ಡಿಪ್ರಿಸಿಯೇಷನ್ ಸವಕಳಿ. ಸೊ ಒಂದು 100 ರೂಪಾಯಿ ಡಿಪ್ರಿಸಿಯೇಷನ್ ತೆಗೆದ್ವಿ ಅಂತ ಇಟ್ಕೊಳ್ಳಿ. ಇನ್ನು ಉಳಿಯೋದೇ 900 ರೂಪಾಯಿ. ಈ 900 ರೂಪಾಯಿಗೆ ಏನಂತ ಹೇಳ್ತೀವಿ ನಾವು? ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದ ಮಷಿನರಿ ಆಸ್ ಆನ್ 31st March 2026. ಸರಿ, ಈ ನೀವು ಅಕೌಂಟೆನ್ಸಿ ಯಾಕೆ ತಗೋತಾ ಇದ್ದೀರಾ? ನಾ ಅಕೌಂಟೆನ್ಸಿ ತಗೋತಾ ಇಲ್ಲ, ನಾ ಎಕನಾಮಿಕ್ಸ್ ಅನ್ನು ಅಕೌಂಟೆನ್ಸಿಗೆ ಲಿಂಕ್ ಮಾಡಿ ನಿಮಗೆ ಈಸಿ ಮಾಡ್ತಾ ಇದ್ದೀನಿ. ಸರ್, ಯಾವ ತರ ಅದು? ಇಲ್ಲೇನು ಈ 1000 ರೂಪೀಸ್ ಇದೆಯಲ್ಲ ಅದರಲ್ಲಿ ಡಿಪ್ರಿಸಿಯೇಷನ್ ಇನ್ಕ್ಲೂಡ್ ಆಗಿದೆಯೋ ಆಗಿಲ್ಲೋ? 2025-26 ಎಸ್ ಸರ್ ಆಗಿದೆ, ಯಾಕಂದ್ರೆ ನಾವು ಇನ್ನೂ ಮೈನಸ್ ಮಾಡಿಲ್ಲ. ಈ 900 ರೂಪಾಯಲ್ಲಿ 900 ರೂಪೀಸ್ ಅಲ್ಲಿ ಎಸ್ ಅದ್ರ ಡಿಪ್ರಿಸಿಯೇಷನ್ ಮೈನಸ್ ಆಗಿ ಬಂದಿದೆ.
ಸೊ ಅದಕ್ಕೆ ನಾ ಈ 1000ಗೆ ಗ್ರಾಸ್ ವ್ಯಾಲ್ಯೂ ಆಫ್ ಅಸೆಟ್ ಅಂತ ಹೇಳಿ ಕರಿತೀನಿ, ಗ್ರಾಸ್ ವ್ಯಾಲ್ಯೂ ಆಫ್ ಮಷಿನರಿ. ಆ್ಯಂಡ್ ಈ 900 ರೂಪಾಯಿ ಬಂತಂದ್ರೆ 900 ರುಪೀಸ್ ಬಂತಂದ್ರೆ ಇದಕ್ಕೆ ನಾನು ನೆಟ್ ವ್ಯಾಲ್ಯೂ ಅಂತ ಹೇಳಿ ಕರಿತೀನಿ, ನೆಟ್ ವ್ಯಾಲ್ಯೂ ಆಫ್ ದ ಮಷಿನರಿ, ನೆಟ್ ವ್ಯಾಲ್ಯೂ ಆಫ್ ದ ಅಸೆಟ್. ಸೊ ನೀವು ಇಲ್ಲಿ ನೋಡಿದ್ರೆ ನಾನು ಗ್ರಾಸ್ ಹೇಳಿದೆ, ನೆಟ್ ಹೇಳಿದೆ, ಇವೆರಡರದ್ದು ಡಿಫರೆನ್ಸ್ ಏನಿದೆ? ಇವೆರಡರದ್ದು ಡಿಫರೆನ್ಸ್ ಇರೋದೇ ಡಿಪ್ರಿಸಿಯೇಷನ್ ಅಲ್ಲಿ, ಆರ್ ನೀವು ಸವಕಳಿ ಅಂತ ಕರೀರಿ. ಈ ಡಿಪ್ರಿಸಿಯೇಷನ್ಗೆ ಇನ್ನೊಂದು ಹೆಸರು ಇದೆ, ಯಾಕಂದ್ರೆ ಎಕ್ಸಾಮಲ್ಲಿ ಒಂದೊಂದ್ಸರಿ ಹೆಸರು ಕೇಳ್ತಾನೆ. ನಾವು ಇದಕ್ಕೆ ಏನಂತ ಹೇಳ್ತೀವಿ? ಕನ್ಸಂಪ್ಷನ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್, ಕನ್ಸಂಪ್ಷನ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಅಥವಾ ಡಿಪ್ರಿಸಿಯೇಷನ್ ಎರಡು ಒಂದೇ. ಕನ್ಸಂಪ್ಷನ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಅಂದ್ರೆ ಏನು? ಇದು ಫಿಕ್ಸ್ಡ್ ಅಸೆಟ್ 1000 ಇದೆ, ಅದರಲ್ಲಿ 100 ರೂಪಾಯಿ ಖರ್ಚಾಗಿದೆ ಅಂದ್ರೆ ಕಡಿಮೆ ಆಗಿದೆ, ಅದಕ್ಕೆ ನಾವು 100 ರುಪೀಸ್ಗೆ ನಾವು ಕನ್ಸಂಪ್ಷನ್ ಅಂತ ಹೇಳ್ತೇವೆ. ಇನ್ನು 900 ರೂಪಾಯಿ ಬ್ಯಾಲೆನ್ಸ್ ಉಳಿದಿದೆ. ಸೊ ಈ ಮತ್ತೆ ಗ್ರಾಸ್ ಮತ್ತೆ ನೆಟ್ ಇವೆರಡರದ ಡಿಫರೆನ್ಸ್ ಇರೋದಂದ್ರೆ ಡಿಪ್ರಿಸಿಯೇಷನ್ ಅಷ್ಟೇ. ಇಫ್ ಯು ಆಡ್ ಡಿಪ್ರಿಸಿಯೇಷನ್ ಟು ದ ನೆಟ್ ಯು ವಿಲ್ ಗೆಟ್ ದ ಗ್ರಾಸ್, ಇಫ್ ಯು ಡಿಡಕ್ಟ್ ದ ಡಿಪ್ರಿಸಿಯೇಷನ್ ಫ್ರಮ್ ದ ಗ್ರಾಸ್ ಯು ವಿಲ್ ಗೆಟ್ ದ ನೆಟ್. ಇವೆರಡು ಆದಷ್ಟು ಸಣ್ಣ ಕಾನ್ಸೆಪ್ಟ್, ನಾನು ಅದನ್ನು ಅಲ್ಲಿಗೆ ಲಿಮಿಟ್ ಮಾಡ್ತಾ ಇದ್ದೀನಿ. ಸರ್ ನಮಗೆ ಇನ್ನೂ ಒಂದು ಸ್ವಲ್ಪ ಡೀಟೇಲ್ಡ್ ಆಗಿ ಇನ್ ಡೆಪ್ತ್ ಆಗಿ ಕಲಿಯೋದಿದೆ. ಡೋಂಟ್ ವರಿ, ವಿ ಹ್ಯಾವ್ ಮೇಡ್ ಒನ್ ಮೋರ್ ವಿಡಿಯೋ ಆನ್ ದಟ್ ಇನ್ ವಿಚ್ ವಿ ಡಿಸ್ಕಸ್ಡ್ ಎಂಟೈರ್ ನ್ಯಾಷನಲ್ ಇನ್ಕಮ್ ಇನ್ ಟು ಡೆಪ್ತ್. ನಾವು ಇದನ್ನು ಒಂದು 3 ಕ್ಲಾಸ್ ತಗೊಂಡು ಮಾಡಿದ್ದೀವಿ, ಅದು ಯೂಟ್ಯೂಬಲ್ಲೇ ಇದೆ. ಆ ಲಿಂಕ್ ನಾನು ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೀನಿ. ಯು ಕ್ಯಾನ್ ನಿಮಗೆ ಹೋಗಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ CA ವಿರಾಜ್ ಅಂತೇಳಿ, ನಿಮಗೆ ಅದು ಇಮಿಡಿಯೇಟ್ಲಿ ಈ ವಿಡಿಯೋನು ಬರುತ್ತೆ, ನಾ ಇನ್ನೊಂದು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿರೋದು ಬರುತ್ತೆ. ಓಕೆ, ಸೊ ಈ ಕನ್ಸಂಪ್ಷನ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಒಂದು ನಾವೇನು ಡಿಸ್ಕಸ್ ಮಾಡಿದ್ವಿ, ವಿ ಡಿಸ್ಕಸ್ಡ್ ಕರೆಂಟ್ ವರ್ಸಸ್ ಕಾನ್ಸ್ಟೆಂಟ್. ಸೆಕೆಂಡ್ ಒನ್ ವಿ ಡಿಸ್ಕಸ್ಡ್ ಗ್ರಾಸ್ ವರ್ಸಸ್ ನೆಟ್. ಮೂರನೇದಾಗಿ ಯಾವುದು ಇದು ನಮ್ಮದು? ಮಾರ್ಕೆಟ್ ಪ್ರೈಸ್ ವರ್ಸಸ್ ಫ್ಯಾಕ್ಟರ್ ಕಾಸ್ಟ್. ಮಾರ್ಕೆಟ್ ಪ್ರೈಸ್ ವರ್ಸಸ್ ಫ್ಯಾಕ್ಟರ್ ಕಾಸ್ಟ್. ಸರ್ ಏನಿದು ಮಾರ್ಕೆಟ್ ಪ್ರೈಸ್ ವರ್ಸಸ್ ಫ್ಯಾಕ್ಟರ್ ಕಾಸ್ಟ್ ಅಂದರೆ? ನಮ್ಗೆ ಗೊತ್ತು ಫ್ಯಾಕ್ಟರ್ ಕಾಸ್ಟ್ ಅಂದರೆ ಕಾಸ್ಟ್ ಆಮೇಲೆ ಹೋಗೋ. ವಾಟ್ ಈಸ್ ಫ್ಯಾಕ್ಟರ್? ನಮ್ಗೆ ಗೊತ್ತಿರೋಂಗೆ 4 ಫ್ಯಾಕ್ಟರ್ಸ್ ಇದೆ, 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಒನ್ ಈಸ್ ಲ್ಯಾಂಡ್, ಒನ್ ಈಸ್ ಲೇಬರ್, ಒನ್ ಈಸ್ ಕ್ಯಾಪಿಟಲ್, ಒನ್ ಈಸ್ ಯು ಕಾಲ್ ಇಟ್ ಆಸ್ ಎಂಟ್ರಪ್ರಿನರ್ಶಿಪ್ ಆರ್ ಆರ್ಗನೈಸೇಷನ್. ಸಮ್ ಪೀಪಲ್ ಕಾಲ್ ದ ಅದರ್ ವೇ. ನೀವು ಆ ಥರ ಕರಿಬೋದು, ಈ ಥರ ಕರಿಬೋದು, ಎರಡನ್ನೂ ಓಕೆ. ಒಂದು ಫ್ಯಾಕ್ಟರ್ ಕಾಸ್ಟ್, ಒಂದು ಓಕೆ. ಫ್ಯಾಕ್ಟರ್ ಕಾಸ್ಟ್ ಅಲ್ಲಿ 4 ಇದೆ, 1, 2 and 3 and 4. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಎಂಟ್ರಪ್ರಿನರ್ಶಿಪ್. ಸೊ ಇವೆಲ್ಲದಕ್ಕೂ ನೀವು ಒಂದಷ್ಟು ರಿಟರ್ನ್ ಕೊಡಬೇಕು. ಲ್ಯಾಂಡಿಗೆ ಏನು ಕೊಡ್ತೀರಾ? ಸರ್ ನಾವು ರೆಂಟ್ ಕೊಡ್ತೀವಿ. ಸರ್ ಲೇಬರ್ಗೆ ಏನು ಕೊಡ್ತೀರಾ? ಸರ್ ವೇಜಸ್ ಕೊಡ್ತೀವಿ. ಸರ್ ಕ್ಯಾಪಿಟಲ್ಗೆ ಏನು ಕೊಡ್ತೀರಾ? ಸರ್ ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಕೊಡ್ತೀವಿ. ಸರ್ ಎಂಟರ್ಪ್ರಿನರ್ಶಿಪ್ಗೇನು? ಸರ್ ನಾವು ಪ್ರಾಫಿಟ್ ತಗೋತೀವಿ. ಇವೆಲ್ಲದನ್ನು ಅದಕ್ಕೆ ಬದಲಾಗಿ ಕೊಡುವಂಥದ್ದು ನಾವು. ವಿ ಆರ್ ಗಿವಿಂಗ್ ಇನ್ ರಿಟರ್ನ್ ಆಫ್ ಯೂಸಿಂಗ್ ದೋಸ್ ಫ್ಯಾಕ್ಟರ್ಸ್. ದಟ್ ಈಸ್ ವೈ ವಿ ಕಾಲ್ ದಿಸ್ ಕಾಸ್ಟ್ ಆಸ್ ಅ ಫ್ಯಾಕ್ಟರ್ ಕಾಸ್ಟ್. ಇದಕ್ಕೆ ನಾವು ಅದ್ರ ಸಲುವಾಗಿ ನಾವು ಫ್ಯಾಕ್ಟರ್ ಕಾಸ್ಟ್ ಅಂತಾನೆ ಕರಿತಾ ಇದ್ದೀವಿ. ಸೊ ಓಕೆ ಸರ್, ಅಂಡರ್ಸ್ಟುಡ್. ವಾಟ್ ಯು ಆರ್ ಟ್ರೈಂಗ್ ಟು ಟೆಲ್? ಕನ್ಸಿಡರ್ ಇದೊಂದು ಆ್ಯಪಲ್ ಪೆನ್ಸಿಲ್, ಇದೊಂದು 10,000 ರೂಪಾಯಿ ಅಂತ ಇಟ್ಕೊಳ್ಳಿ ಮಾರ್ಕೆಟಿನ ಬೆಲೆ. ಬೆಲೆ ಅಂತ ಬೇಡ, ಈ ಒಂದು ಪೆನ್ಸಿಲ್ ಪ್ರೊಡಕ್ಷನ್ ಮಾಡಲಿಕ್ಕೆ ಇಲ್ಲಿ ಮೇಲೆ ನಿಮಗೇನು ಪ್ಲಾಸ್ಟಿಕ್ ಅಂತ ಇದೆಯಲ್ಲ, ಆ ಪ್ಲಾಸ್ಟಿಕ್ನು ಬೇಕು. ಆರ್ ಇಫ್ ಪ್ಲಾಸ್ಟಿಕ್ ಅನ್ನೋದಕ್ಕಿಂತ ನಾವು ಒಂದು ಬ್ರಾಡ್ ಕ್ಯಾಟಗರಿ ಒಳಗೆ ಹಾಕುವ. ಇದಕ್ಕೆ ನಾನು ಒಂದು 2,000 ರೂಪಾಯಿ ವರ್ತ್ ಆಫ್ ಲ್ಯಾಂಡ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಲೇಬರ್ ಬಂದರೆ ಒಂದು 1,500 1,500 ರುಪೀಸ್ ಆಫ್ ಲೇಬರ್ ಯೂಸ್ ಮಾಡಿದ್ದೀನಿ, ಖರ್ಚಾಗಿದೆ ಅದಕ್ಕೆ. ಆ್ಯಂಡ್ ಒಂದು ಇಂಟ್ರೆಸ್ಟ್ ಬಂದು 3,500. ಒಂದು ಓಕೆ, ಇದನ್ನು ನಾವು ಒಂದು 2,500 ಅಂತ ಇಟ್ಕೊಳ್ಳೋ, 4,500 ಆಯಿತು. ಇದು ಒಂದು 2,000 ರೂಪಾಯಿದು ಇಂಟ್ರೆಸ್ಟ್ ಕಟ್ಟಿದೆ ಅಂತ ಇಟ್ಕೊಳ್ಳಿ. ಟೋಟಲ್ ಎಷ್ಟಾಯಿತು? 2, 4, 6, 6,500. ಆ್ಯಂಡ್ ಕೊನೆಗೆ ಒಂದು ಪ್ರಾಫಿಟ್ ಬಂದ್ಬಿಟ್ಟು ಏನಿದು? ಒಂದು 3,500 ರೂಪಾಯಿ ನನಗೆ ಪ್ರಾಫಿಟ್ ಬೇಕು ಒಂದು ಪೆನ್ಸಿಲ್ಗೆ. ಸೊ ಟೋಟಲಿ ಇದು 10,000 ರೂಪಾಯಿ ಇದೆ. ಇಟ್ ಈಸ್ ಬಿಕಮಿಂಗ್ 10,000. ಈ 10,000 ರೂಪಾಯಿಗೆ ನಾವೇನಂತ ಕರಿತೀವಿ? ಇದನ್ನು ನಾವು ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವೋ ಇಲ್ಲ ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೀವೋ? ಸರ್ ಈಗ ನಾವು ಮಾರ್ಕೆಟ್ ಪ್ರೈಸ್ ಅಂತ ಅನಿಸುತ್ತೆ ಸರ್ ನಮಗೆ, ಹೌದಿಲ್ಲ? ಯಾಕಂದ್ರೆ ಸರ್ ಇದರಲ್ಲಿ ಪ್ರಾಫಿಟೂ ಆಗಲಿ ಇನ್ಕ್ಲೂಡ್ ಆಗಿದೆ, ಕಾಸ್ಟ್ ಇವೆಲ್ಲ ನಾವು ಖರ್ಚು ಕೊಟ್ಟಿದ್ದೀವಿ. ಸೊ ಅದಕ್ಕೆ ನಂಗೆ ಮಾರ್ಕೆಟ್ ಪ್ರೈಸ್ ಅನಿಸುತ್ತೆ. ಬಟ್ ನೀವು ಸ್ವಲ್ಪ ಕಾನ್ಸೆಪ್ಚುಲಿ ಆಲೋಚನೆ ಮಾಡಿದ್ರೆ ಏನಾಗುತ್ತೆ? ಇಫ್ ಯು ಥಿಂಕ್ ಕಾನ್ಸೆಪ್ಚುಲಿ, ಈವನ್ ಎಂಟರ್ಪ್ರಿನರ್ಶಿಪ್ ಇಸ್ ಆಲ್ಸೋ ಪಾರ್ಟ್ ಆಫ್ ಫ್ಯಾಕ್ಟರ್ ಕಾಸ್ಟ್, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಎಂಟರ್ಪ್ರಿನರ್ಶಿಪ್. ದಟ್ ಮೀನ್ಸ್ ದಟ್ ಈಸ್ ನಾಟ್ ಪ್ರಾಫಿಟ್ ಇದೆ, ಓಕೆ. ಆ ಪ್ರಾಫಿಟ್ನು ಒಂದು ಫ್ಯಾಕ್ಟರ್ ಇನ್ ದಿ ಕಾಸ್ಟ್. ಸರ್ ಯಾಕೆ ಆ ಥರ?
ನೀನು ನಿನ್ನ ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡ್ತಾ ಇದೆಯಾ, ಅದಕ್ಕೆ ನೀನು ಪ್ರಾಫಿಟ್ ತಗೋತಾ ಇದೆಯಾ. ಅದೇ ಇಫ್ ಯು ಆರ್ ನಾಟ್ ವರ್ಕಿಂಗ್ ಇನ್ ಯುವರ್ ಬಿಸ್ನೆಸ್, ನೀನು ನಿನ್ನ ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡಿದೆ, ನೀವು ಬೇರೆಯವ್ರ ಹತ್ರ ವರ್ಕ್ ಮಾಡಿದೆ ಅಂತ ಇಟ್ಕೋ. ಇಫ್ ಯು ಆರ್ ವರ್ಕಿಂಗ್ ಸಮ್ವೇರ್ ಎಲ್ಸ್ ಇನ್ಸ್ಟೆಡ್ ಆಫ್ ವರ್ಕಿಂಗ್ ಇನ್ ಯುವರ್ ಬಿಸ್ನೆಸ್, ಇನ್ಸ್ಟೆಡ್ ಆಫ್ ಪುಟಿಂಗ್ ಯುವರ್ ವರ್ಕ್ ಇನ್ ಟು ಯುವರ್ ಲೇಬರ್ ಇನ್ ಟು ಯುವರ್ ಬಿಸ್ನೆಸ್, ದೆನ್ ನಿಂಗೆ ಬೇರೆ ಕಡೆ ಒಂದಷ್ಟು ಇನ್ಕಮ್ ಬರ್ತಿತ್ತು, ಆದಾಯ ಬರ್ತಿತ್ತು. ಅದರ ಸಲುವಾಗಿನೇ ನಾವು ಇದನ್ನು ಹೇಳ್ತಾ ಇದ್ದೀವಿ, ಇದೊಂದು ಫ್ಯಾಕ್ಟರ್ ಕಾಸ್ಟ್. ನೀನು ನಿನ್ನ ಪರ್ಸನಲ್ ಎಫರ್ಟ್ ಆಗ್ತಾ ಇದ್ರೆ ಅದಕ್ಕಾಗಿ ಒಂದು ಕಾಸ್ಟ್ ಇದೆ, ಫ್ಯಾಕ್ಟರ್ ಕಾಸ್ಟ್. ಸರ್ ದೆನ್ ಮತ್ತೆ ಮಾರ್ಕೆಟ್ ಪ್ರೈಸ್ ಅಂತ ಯಾವ್ದಕ್ಕೆ ಕರಿತೀವಿ ನಾವು? ಮಾರ್ಕೆಟ್ ಪ್ರೈಸ್ ಅಂತೇಳಿ ಇವೆಲ್ಲದಕ್ಕೂ ಕರೆಯಲ್ಲ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಇಂಡಿಯಾದಲ್ಲಿ ಒಂದು ಮಿನಿಸ್ಟ್ರಿ ಇದೆ, ಮಿನಿಸ್ಟ್ರಿ ಆಫ್ ಫೈನಾನ್ಸ್, MOF. ಯಾರು ಅದರದ್ದು ಮಿನಿಸ್ಟರ್? ಯಾರು ಫೈನಾನ್ಸ್ ಮಿನಿಸ್ಟರ್? ನಿರ್ಮಲಾ ಸೀತಾರಾಮನ್ ಮೇಡಮ್. ನಿರ್ಮಲಾ ಸೀತಾರಾಮನ್ ಜಿ ಈಸ್ ಆರ್ ಫೈನಾನ್ಸ್ ಮಿನಿಸ್ಟರ್. ಅವರು ಏನೂ ಫ್ರೀ ಆಗಿ ಬಿಡಲ್ಲ. ನೀವು ಏನಾದರೂ ಒಂದು ಪ್ರೊಡಕ್ಷನ್ ಮಾಡ್ತೀರಾ, ಮಾಡಿ, ತೊಂದರೆ ಇಲ್ಲ. ನೀವು ಸೇಲ್ ಮಾಡಬೇಕಾದ್ರೆ ನಿಮಗೆ ಒಂದು GST ಅಂತ ಒಂದು ಕಾನ್ಸೆಪ್ಟ್ ಅಪ್ಲಿಕೇಬಲ್ ಆಗುತ್ತೆ. ಆ ಒಂದು GST ಪೇಮೆಂಟ್ ಮಾಡಿ. ಆ GST ಪೇಮೆಂಟ್ ಮಾಡಿದರೆ, ಕನ್ಸಿಡರ್ ನಾನು 10,000 ರೂಪಾಯಿ ಪ್ರೊಡಕ್ಷನ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಈ ರೇಟ್ GST ಇಲ್ಲ, ನಾನು ಸಿಂಪ್ಲಿ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಒಂದು 10% ತಗೋತಾ ಇದ್ದೀನಿ. ಸೊ ನಮ್ಮ ಇಂಡಿಯಾದಲ್ಲಿ GST ರೇಟ್ ಈ ಒಂದು ಪೆನ್ಸಿಲಿಂದ 10% ಇದೆ ಅಂತ ಇಟ್ಕೊಳ್ಳಿ. ಸೊ 10,000 ರೂಪಾಯಿ ನಾನು ಪ್ರೊಡಕ್ಷನ್ ಮಾಡಿದ್ದೀನಿ. ಸೊ 10% ಅಂದರೆ 1,000 ರೂಪಾಯಿ ಆಗುತ್ತೆ. ಟೋಟಲಿ 11,000 ರೂಪಾಯಿ ನೀನು ಸೆಲ್ ಮಾಡ್ಬೋದು. ಆ್ಯಕ್ಚುಲಿ 11,000 ರೂಪಾಯಿ ಏನಿದೆಯಲ್ಲ, ಇದಕ್ಕೆ ನಾವು ಮಾರ್ಕೆಟ್ ಪ್ರೈಸ್ ಅಂತೇಳಿ ಕರಿತೀವಿ. ಸರ್ ಅಂದರೆ ನೀವು ಇಂಡೈರೆಕ್ಟ್ ಟ್ಯಾಕ್ಸ್ ಅಷ್ಟೇ ಡಿಫ್ರೆನ್ಸ್ ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಏನದು ಸರ್? ಮಾರ್ಕೆಟ್ ಪ್ರೈಸ್ ಮತ್ತೆ ಫ್ಯಾಕ್ಟರ್ ಕಾಸ್ಟ್ ಇವೆರಡರ ಮಧ್ಯದ ಡಿಫ್ರೆನ್ಸ್ ಇರೋದಂದ್ರೆ, ಒಂದು ಇಂಡೈರೆಕ್ಟ್ ಟ್ಯಾಕ್ಸ್, ಇನ್ನೊಂದು ಟ್ಯಾಕ್ಸ್ ಇದೆ ಇನ್ಕಮ್ ಟ್ಯಾಕ್ಸ್ ಅಂತೇಳಿ. ಆ ಟ್ಯಾಕ್ಸ್ ನಾನು ಕನ್ಸಿಡರ್ ಮಾಡ್ತಾ ಇಲ್ಲ ಇಲ್ಲಿ. ನಾ ಯಾವ ಟ್ಯಾಕ್ಸ್ ಕನ್ಸಿಡರ್ ಮಾಡ್ತಾ ಇದ್ದೀನಿ? ಇನ್ಕಮ್ ಟ್ಯಾಕ್ಸ್. ಅದು GST, ಸ್ಪೆಸಿಫಿಕಲಿ ಅದು GST ಅಂತ ಅನ್ಕೊಳ್ಳಿ. ಸೊ ನಾನು GST ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಸಣ್ಣ ಕಾನ್ಸೆಪ್ಟ್ ಇದಕ್ಕೆ ಲಿಂಕ್ ಆಗಿರೋದಿದೆ, ಅದನ್ನು ನಾನು ಡಿಸ್ಕಸ್ ಮಾಡಿ ಮುಂದೆ ಹೊರಡುವ. ಸೊ ಸರ್ ಏನದು ನೆಕ್ಸ್ಟ್ ಕಾನ್ಸೆಪ್ಟ್? ಒಂದೊಂದು ಸರ್ತಿ ಏನಾಗುತ್ತಂದ್ರೆ, ಗವರ್ನಮೆಂಟ್ ಒಂದಷ್ಟು ಸಬ್ಸಿಡಿ ಕೊಡುತ್ತೆ ಪ್ರೊಡಕ್ಷನ್ ಮಾಡಲಿಕ್ಕೆ, ಇಲ್ಲ ಸೇಲ್ಸ್ ಮಾಡಲಿಕ್ಕೆ, ಇದಕ್ಕೆಲ್ಲ. ಸೊ ಅವ್ರೇನು ಹೇಳ್ತಾರೆ, ನೀನು 10,000 ರೂಪಾಯಿ ಕಮಾಡಿಟಿ ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡ್ತಾ ಇದೆಯಲ್ಲ, 1,000 ರೂಪೀಸ್ ಟ್ಯಾಕ್ಸ್ ಕಟ್ಟು. ಬಟ್ ನಾವು 500 ರೂಪೀಸ್ ನಿಮಗೆ ಸಬ್ಸಿಡಿ ರಿಟರ್ನ್ ಕೊಡ್ತೀವಿ, ನಿಮ್ಗೆ ವಾಪಸ್ ಕೊಡ್ತೀವಿ ಅದನ್ನು ಸಬ್ಸಿಡಿ. ಯಾವುದಕ್ಕೆ? ನೀವು ಸೇಲ್ ಮಾಡೋ ಸಲುವಾಗಿ ಅದು ಸಬ್ಸಿಡಿ. ಸೊ ಟೋಟಲಿ ನಿಮಗೆ ಟೋಟಲ್ ಎಷ್ಟು ಖರ್ಚು ಆದಂಗೆ ಆಯ್ತು? ಈಗ 10,000 ರೂಪಾಯಿ ಅಲ್ಲಿ ಫ್ಯಾಕ್ಟರ್ಸ ಕಾಸ್ಟ್ ಇದೆ, 1,000 ರೂಪಾಯಿ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀರಾ, 11,000 ರೂಪಾಯಿ 1,000 ಟ್ಯಾಕ್ಸ್ ಕಟ್ಟಬೇಕು. ಟೋಟಲಿ 11,000 ಇಟ್ ಹ್ಯಾಪೆಂಡ್. 11,000 ರೂಪಾಯಿಗೆ 500 ರೂಪಾಯಿ ಗೌರ್ಮೆಂಟ್ ಅವರೇ ನಿಮ್ಗೆ ವಾಪಸ್ ಕೊಡ್ತಾ ಇದ್ದಾರೆ. ಸೊ ಟೋಟಲಿ ಇಟ್ ಹಾಸ್ ಬಿಕಮ್ 10,500, ನಾಟ್ 11,000. ಇದು ಟೋಟಲ್ ಆಗಿದೆ ಎಷ್ಟು ನಮಗೆ? 10,500. ಈ 10,500ಗೆ ನಾನು ಮಾರ್ಕೆಟ್ ಪ್ರೈಸ್ ಅಂತ ಹೇಳಿ ಕರಿತೀನಿ. ನಾನು ಏನು ಕರಿತೀನಿ? ಮಾರ್ಕೆಟ್ ಪ್ರೈಸ್ ಅಂತ ಹೇಳಿ ಕರಿತೀನಿ. ಸರ್ ಅಂದ್ರೆ ಏನು? ಈಗ ಫ್ಯಾಕ್ಟರ್ ಕಾಸ್ಟ್ ಮತ್ತೆ ಮಾರ್ಕೆಟ್ ಪ್ರೈಸ್ ಡಿಫರೆನ್ಸು ಎರಡಿದೆ. ಒಂದು ವಿ ಕಾಲ್ ಇಟ್ ಆಸ್ IDT, ಇಂಡೈರೆಕ್ಟ್ ಟ್ಯಾಕ್ಸಸ್. ಸೆಕೆಂಡ್ ಒನ್ ಇಟ್ ಈಸ್ ಸಬ್ಸಿಡಿ. ನಾನು ಒಂದೊಂದು ಸರಿ ಹೇಳ್ತೀನಿ, ಎಕ್ಸಾಮಲ್ಲಿ ಹೇಳ್ತಾರೆ, ದೇ ಕಾಲ್ ಇಟ್ ಆಸ್ NIDT ಆರ್ ಸಮ್ಟೈಮ್ಸ್ ದೇ ಗಿವ್ ಇಟ್ ಆಸ್ NIT, ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಸರ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು? ನೀವು 10,000 ರೂಪಾಯಿ ಕಾನ್ಸೆಪ್ಟ್, ಪ್ರೊಡಕ್ಷನ್ ಕಾನ್ಸೆಪ್ಟ್ ಸಪರೇಟ್ ಇಟ್ಟರೆ ನಿಮ್ಗೆ ಇಲ್ಲೇನು ಗೊತ್ತಾಗುತ್ತೆ? 1,000 ರೂಪೀಸ್ ಟ್ಯಾಕ್ಸ್ ಕಟ್ಟಬೇಕು ಗೌರ್ಮೆಂಟಿಗೆ, ಅವ್ರು 500 ರೂಪಾಯಿ ರಿಟರ್ನ್ ಕೊಡ್ತಾರೆ ನನಗೆ. ಸೊ ನನ್ನ ಪಾಕೆಟಿಂದ 1,000 ರೂಪಾಯಿ ಹೋಯ್ತು, 500 ರೂಪಾಯಿ ವಾಪಸ್ ಪಾಕೆಟಲ್ಲಿ ಬಂತು. ನಮ್ಮದಲ್ಲಿ ಒಟ್ಟು ಖರ್ಚಾಗಿದೆ ಎಷ್ಟು ಟೋಟಲ್? ಈಗ 500 ಅಷ್ಟೇ. ಸೊ ಐ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್. ನೆಟ್ ಅಂದರೆ ಏನು? ನಿವ್ವಳ. ನೆಟ್, ಗ್ರಾಸ್ ಅಲ್ಲ, ನೆಟ್ ತಗೋತಾ ಇದ್ದೀವಿ ನಾವು, ಅದನ್ನು ಮೈನಸ್ ಮಾಡಿ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಫ್ಯಾಕ್ಟರ್ ಕಾಸ್ಟ್ ಪ್ಲಸ್ IDT, ಇಂಡೈರೆಕ್ಟ್ ಟ್ಯಾಕ್ಸ್, ಮೈನಸ್ ಸಬ್ಸಿಡಿ ಈಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್. ಅಥವಾ ಫ್ಯಾಕ್ಟರ್ ಕಾಸ್ಟ್ ಪ್ಲಸ್ NIDT. ಸರ್ NIDT ಅಂದ್ರೆ ಏನು? ಇವೆರಡು ಕಾನ್ಸೆಪ್ಟನ್ನು ಮಿಕ್ಸ್ ಮಾಡಿ ಬರೋದು NIDT, ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಈಗ ಫಾರ್ ಎಕ್ಸಾಂಪಲ್ ಇದು 10,000, 10,000 ಪ್ಲಸ್ 1,000 ಮೈನಸ್ 500 ಈಸ್ ಈಕ್ವಲ್ ಟು 10,500. ಇವೆರಡರದ್ದು ನೆಟ್ ಏನು? ಪ್ಲಸ್ 1,000 ಮೈನಸ್ 500 ಅಂದರೆ ಇದು ಸೇಮ್ 10,000, ಇಲ್ಲೇನು ಡಿಫ್ರೆನ್ಸ್ ಆಗಲ್ಲ. ಇಲ್ಲಿ 500 ಅಷ್ಟೇ ಬರುತ್ತೆ. ಅಗೇನ್ 10,500, ದಟ್ ಈಸ್ ಮಾರ್ಕೆಟ್ ಪ್ರೈಸ್. ಸೊ ಟು ಕನ್ಕ್ಲೂಡ್ ಇಟ್, ಅದೊಂದು ಕನ್ಕ್ಲೂಷನ್ ಮಾಡಬೇಕಂದ್ರೆ, ಮಾರ್ಕೆಟ್ ಪ್ರೈಸ್ ಈಕ್ವಲ್ ಟು ಫ್ಯಾಕ್ಟರ್ ಕಾಸ್ಟ್ ಮೈನಸ್ NIDT ಆರ್ ಫ್ಯಾಕ್ಟರ್ ಕಾಸ್ಟ್ ಮೈನಸ್ IDT
ಪ್ಲಸ್ ಸಬ್ಸಿಡಿ, ಇದಕ್ಕೆ ಅಂತ ಹೇಳ್ತೀವಿ. ಸರ್ ನೀವು ಏನೇನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಏನೋ ಡಿಸ್ಕಸ್ ಮಾಡ್ತಾ ಅಂತೇಳಿ ಇನ್ನೊಂದು 10 ನಿಮಿಷ ಪೇಷನ್ಸ್ ಇರಲಿ, ನಿಮ್ಗೆ ಗೊತ್ತಾಗುತ್ತೆ ಸರ್ 8 ಮಾರ್ಕ್ಸ್ ನಾವು ಯಾವ ಥರ ಈಸಿಲಿ ಪಾಕೆಟಲ್ಲಿ ಹಾಕ್ಕೊಂಡಿವಿ ಅಂತೇಳಿ. ಈ ನಿಮ್ಮ ಮುಂದಿನ ಕಾನ್ಸೆಪ್ಟ್, 4ನೇ ಕಾನ್ಸೆಪ್ಟ್ ಏನಿದೆ, ಡೊಮೆಸ್ಟಿಕ್ ವರ್ಸಸ್ ನ್ಯಾಷನಲ್. ಡೊಮೆಸ್ಟಿಕ್ ವರ್ಸಸ್ ನ್ಯಾಷನಲ್. ಸರ್ ಏನಿದೆ ಡೊಮೆಸ್ಟಿಕ್ ವರ್ಸಸ್ ನ್ಯಾಷನಲ್? ಡೊಮೆಸ್ಟಿಕ್ ಅಂದ್ರೆ ಏನು? ಒಂದು ಕಂಟ್ರಿ, ನಮ್ಮ ಭಾರತ ದೇಶ ಇದರೊಳಗಡೆ ಇರೋದು. ಡೊಮೆಸ್ಟಿಕ್ ಮೀನ್ಸ್ ಕನ್ಸಿಡರ್, ನನಗೆ ಒಂದು ಕ್ಷಮೆ ಇರಲಿ, ನನ್ನ ಒಂದು ಡಯಾಗ್ರಾಮ್ಗೆ ನಾನು ಈಸಿ ಅರ್ಥ ಆಗಲಿ ಅಂತೇಳಿ, ಸ್ವಲ್ಪ ಜಲ್ದಿ ಆಗಲಿ ಅಂತೇಳಿ ನಾ ಇದನ್ನು ನಮ್ಮ ಇಂಡಿಯಾ ಅಂತೇಳಿ ನಾನು ಅನ್ಕೋತಾ ಇದ್ದೀನಿ. ಇಂಡಿಯಾದಲ್ಲಿ ಏನಿದೆ, ನಮ್ಮ ಒಂದು ಇಂಡಿಯನ್ ಕಂಪನೀಸು ಇದೆ, ನಾವು ಇಂಡಿಯನ್ ಸಿಟಿಸನ್ಸು ಇದ್ದೀವಿ, ಫಾರಿನ್ ಕಂಪನಿನೂ ಇದೆ. ಇಂಡಿಯನ್ ಕಂಪನಿ ಅಂದರೆ ಮೇ ಬಿ ರಿಲಯನ್ಸ್ ಆಗಿರ್ಬೋದು, ಮೇ ಬಿ ಅಡಾನಿ ಆಗಿರ್ಬೋದು, ಮೇ ಬಿ ಇನ್ಫೋಸಿಸ್ ಆಗಿರ್ಬೋದು, ಮೇ ಬಿ ವಿಪ್ರೋ ಆಗಿರ್ಬೋದು, ಭಾಳಷ್ಟು ಕಂಪನಿಗಳಿದೆ. TCS ಆಗಿರ್ಬೋದು, ಟಾಟಾ ಮೋಟರ್ಸ್, ಟಾಟಾ ಎಲ್ಲ ಇಂಡಿಯನ್ ಸಿಟಿಸನ್ಸ್ ಅಂದರೆ ನಾನು ನೀನು ನಮ್ಮಂಥ ಎಲ್ಲ ಇವರು. ಫಾರಿನ್ ಕಂಪನಿ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಬೆಂಗಳೂರಲ್ಲಿ ಗೂಗಲ್ಲು ಇದೆ, ಆ್ಯಪಲ್ಲು ಇದೆ. ತಿನ್ನುವಂಥ ಆ್ಯಪಲ್ ಅಲ್ಲ, ಆ್ಯಪಲ್ ಅಂದರೆ ಐಫೋನ್, ಮ್ಯಾಕ್ಬುಕ್, ಆ ಕಂಪನಿ. ಆ್ಯಂಡ್ ಫಾರಿನ್ ಸಿಟಿಸನ್ಸು ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಈ ಇಂಡಿಯನ್ ಟೆರಿಟರಿ, ಎಲ್ಲ ಇಂಡಿಯನ್ ಬಾರ್ಡರ್ ಒಳಗಡೆ ಯಾರ್ಯಾರು ಮೇ ಬಿ ಇಂಡಿಯನ್ಸ್ ಆಗಿರ್ಬೋದು, ಫಾರಿನರ್ಸ್ ಆಗಿರ್ಬೋದು, ಇಂಡಿಯನ್ ಕಂಪನಿ ಆಗಿರ್ಬೋದು, ಫಾರಿನ್ ಕಂಪನಿ ಆಗಿರ್ಬೋದು, ಎಲ್ಲ ಅವರ ಒಟ್ಟು ಪ್ರೊಡಕ್ಷನ್ ಆಫ್ ಗೂಡ್ಸ್, ಸರ್ವಿಸಸ್ ಎಲ್ಲದರದ್ದು ಒಂದು ಮಾನಿಟರಿ ವ್ಯಾಲ್ಯೂ ತಗೊಂಬಂದ್ರೆ ಅದರದ್ದು ನಾವು ಏನಂತ ಕರಿತೀವಲ್ಲ, ಅದು ನಾವು ಡೊಮೆಸ್ಟಿಕ್ ಇನ್ಕಮ್ ಅಂತ ಹೇಳಿ ಕರಿತೀವಿ. ಡೊಮೆಸ್ಟಿಕ್ ಇನ್ಕಮ್ ಮೀನ್ಸ್ it is a total value of goods and services that are being produced in a country in a given period, that is 1 year. ಸರ್ ನೀವು ನ್ಯಾಷನಲ್ ಇನ್ಕಮ್ ಅದೇ ಹೇಳಿದ್ರಿ, ಎಸ್, ಅದನ್ನು ಆ್ಯಕ್ಚುಲಿ ದ ಡೆಫಿನೇಷನ್ ಆಫ್ ಡೊಮೆಸ್ಟಿಕ್, ಬಟ್ ನಿಮ್ಗೆ ಈಸಿ ಅರ್ಥ ಆಗಲಿ ಅಂತೇಳಿ ಅಲ್ಲಿ ಹೇಳಿರೋದು ನಾವು ಅದನ್ನು. ಸೊ ಡೊಮೆಸ್ಟಿಕ್ ಅಂದರೆ ಒಂದು ದೇಶದ ಒಳಗಡೆ ಏನೇನು ಉತ್ಪತ್ತಿ ಆಗುತ್ತಲ್ಲ, ಮೇ ಬಿ ಭಾರತೀಯರಿಂದ ಆಗಿರ್ಬೋದು, ಹೊರಗಡೆ ಅವರಿಂದ ಆಗಿರ್ಬೋದು, ಅದಕ್ಕೆ ನಾವು ಡೊಮೆಸ್ಟಿಕ್ ಅಂತ ಹೇಳ್ತೀವಿ. ಸರ್ ಅಂದರೆ ನ್ಯಾಷನಲ್ ಅಂದರೆ ಏನು? ನ್ಯಾಷನಲ್ ಅಂದರೆ, ನ್ಯಾಷನಲ್ means consider it is India and consider USA is also there. ಏನಾಗುತ್ತೆ ಅಂದರೆ ಜನರಲಿ ನಮ್ಮ ಇಂಡಿಯನ್ಸ್ನು ಒಂದು ಸ್ವಲ್ಪ ಜನ ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಗೂಗಲ್ನ CEO ಸುಂದರ್ ಪಿಚಾಯ್, ಮೈಕ್ರೋಸಾಫ್ಟ್ನ CEO ಸತ್ಯನಾರಾಯಣ, ಆ್ಯಂಡ್ ಒಂದಷ್ಟು ಕಂಪನಿ ನಮ್ಮ ಟಾಟಾ, ಇನ್ಫೋಸಿಸ್, ಅದೊಂದಷ್ಟು ಕಂಪನಿ ಬೇರೆ ಬೇರೆ ಕಂಟ್ರಿಯಲ್ಲೂ ಎಸ್ಟಾಬ್ಲಿಷ್ ಆಗಿದೆ. ಸೊ ಅಂದರೆ ನಮ್ಮ ಇಂಡಿಯನ್ಸ್, ಭಾರತೀಯರು ಹೊರಗಡೆ ಹೋಗಿ ಒಂದಷ್ಟು ದುಡ್ಡು ಅರ್ನ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ಕಂಟ್ರಿಲಿ ಅರ್ನ್ ಮಾಡ್ತಾ ಇದ್ದಾರೆ, ಇಲ್ಲ ಬೇರೆ ಕಂಟ್ರಿಲಿ ಬಿಸ್ನೆಸ್ ಮಾಡಿ ಅರ್ನ್ ಮಾಡ್ತಾ ಇದ್ದಾರೆ ಆ ಒಂದು ಬಿಸ್ನೆಸ್ಗೆ. ಸೊ ಅದೇ ಥರ ಫಾರಿನರ್ಸು ಬಂದಿದ್ದಾರೆ ಇಲ್ಲಿ, ಫಾರ್ ಎಕ್ಸಾಂಪಲ್ ಆ್ಯಪಲ್, ಗೂಗಲ್, ಎವ್ರಿಥಿಂಗ್. ಸೊ ನಾವು ನ್ಯಾಷನಲ್ ಕಂಡುಹಿಡಬೇಕಾದ್ರೆ ಏನು ಮಾಡಬೇಕು, ಈ ಒಂದು ಟೋಟಲ್ ನಮ್ಮ ಇಂಡಿಯಾದು ಯಾರಾದರೂ ಪ್ರೊಡಕ್ಷನ್ ಮಾಡಿರಲಿ, ಇಂಡಿಯನ್ಸ್ ಆದರೂ ಪ್ರೊಡಕ್ಷನ್ ಮಾಡಿರಲಿ, ಬೇರೆಯವರು ಹೊರಗಡೆ ಆದರೂ ಪ್ರೊಡಕ್ಷನ್ ಮಾಡಿರಲಿ, ಅದನ್ನು ಟೋಟಲ್ ತಗೊಳ್ಳಿ. ಅದಕ್ಕೆ ನಾವು ಡೊಮೆಸ್ಟಿಕ್ ಅಂತ ಹೇಳ್ತೀವಿ. ಡೊಮೆಸ್ಟಿಕ್ ಒಳಗಡೆ ಫಾರಿನ್ ಕಂಪನಿ ಮತ್ತು ಫಾರಿನ್ ಸಿಟಿಸನ್ಸ್, ಫಾರಿನ್ ಎಂಟರ್ಪ್ರೈಸ್, ಫಾರಿನ್ ಪಾರ್ಟ್ನರ್ಶಿಪ್, ಫಾರಿನ್ LLP ಎಲ್ಲ ಇರೋದೇನಿದೆ ಅಲ್ಲ, ಅದನ್ನು ನೀವು ಹೊರಗಡೆ ಮೈನಸ್ ಮಾಡಿಬಿಡಿ. ಅಂದರೆ ನೀವು ಹೊರಗಡೆಯಿಂದ ಬಂದು ನಮ್ಮ ಕಂಟ್ರಿಲಿ ಏನೇನು ಅರ್ನ್ ಮಾಡಿದಿರಲ್ಲ, ಬೇಡ, ಅದು ನೀವು ಮೈನಸ್ ಮಾಡಿ. ಕನ್ಸಿಡರ್ ಇದೊಂದು 2 ಲಕ್ಷ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ, ನಮ್ಮ ಭಾರತೀಯರದು ಮತ್ತು ಎಲ್ಲ ಹೊರಗಡೆಯವ್ರದ್ದು ಸೇರಿ ಒಂದು 25,000 ರೂಪಾಯಿ ಇಟ್ ಈಸ್ ಅರ್ನ್ಡ್ ಬೈ ಸಮ್ ಫಾರಿನ್ ಎಂಟರ್ಪ್ರೈಸಸ್ ಆ್ಯಂಡ್ ಪೀಪಲ್. ಸೊ ಇದೆಲ್ಲ ಮೈನಸ್ ಮಾಡಿದರೆ ಆಮೇಲೆ ಇದು ಥಿಂಕ್ ಮಾಡಿ, ನಮ್ಮ ಭಾರತೀಯರು ಹೊರಗಡೆನೂ ಹೋಗಿ ಒಂದಷ್ಟು ಅರ್ನ್ ಮಾಡ್ತಾ ಇದ್ದಾರೆ. ಆರ್ ಇಂಡಿಯನ್ ಪೀಪಲ್ ಆರ್ ಗೋಯಿಂಗ್ ಆ್ಯಂಡ್ ವರ್ಕಿಂಗ್ ಅಬ್ರಾಡ್ ಅಂದರೆ ಬೇರೆ ಕಂಟ್ರಿ. ಸೊ ಅವರು ಅಲ್ಲೆಷ್ಟು ಅರ್ನ್ ಮಾಡಿದಾರಲ್ಲ ಅದನ್ನು ತೊಗೊಂಬಂದು ಇಲ್ಲಿ ಆ್ಯಡ್ ಮಾಡಿ. ನಾವೇನು ಮಾಡ್ತಾ ಇದ್ದೀವಿ, ಇನ್ ಜಿಸ್ಟ್ ಸಮರಿ ಆಗಿ ಟೋಟಲ್ ನಮ್ಮ ಕಂಟ್ರಿ ಒಳಗಡೆ ಎಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ ತಗೋತಾ ಇದ್ದೀವಿ, ಮೈನಸ್ ನಮ್ಮ ಕಂಟ್ರಿಯಲ್ಲಿ ಹೊರಗಡೆ ಇರೋರು ಬಂದು ಪ್ರೊಡಕ್ಷನ್ ಮಾಡಿರುವಂಥ ಮನಿ ವ್ಯಾಲ್ಯೂವನ್ನು ಮೈನಸ್ ಮಾಡ್ತಾ ಇದ್ದೀವಿ, ಪ್ಲಸ್ ನಮ್ಮವರು ಹೊರಗಡೆ ಹೋಗಿ ಏನು ದುಡಿತಾ ಇದಾರಲ್ಲ ಅದನ್ನು ತೊಗೊಂಡು ಮತ್ತೆ ಪ್ಲಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ಲಸ್ ಇಂಡಿಯನ್ಸ್ ಮೇ ಬಿ ಕಂಪನಿ ಆರ್ ಪೀಪಲ್ ವರ್ಕಿಂಗ್ ಅಬ್ರಾಡ್, ಇದನ್ನು ನೀವು ಆ್ಯಡ್ ಮಾಡಿದರೆ ಎಷ್ಟು ಅರ್ನ್ ಮಾಡ್ತಾ ಇದ್ದಾರೆ, ಕನ್ಸಿಡರ್ ಒಂದು 15,000 ರೂಪಾಯಿ ದುಡಿತಾ ಇದ್ದಾರೆ ಅಂತ ಇಟ್ಕೊಳ್ಳಿ. 15 ಬೇಡ, ಒಂದು 35,000. ಸೊ ಟೋಟಲಿ 2 ಲಕ್ಷ ಪ್ಲಸ್ ಮೈನಸ್ 25,000, 175 ಪ್ಲಸ್ 35. ಸೊ 2,10,000 ರೂಪಾಯಿ ನಾವೇನಂತ ಹೇಳ್ತೀವಿ, ಇದಕ್ಕೆ ನಾವು ನ್ಯಾಷನಲ್ ಅಂತ ಹೇಳಿ ಕರಿತೀವಿ.
ಅದಕ್ಕೆ ಅಂತ ಹೇಳಿ ಕರಿತೀವಿ ನ್ಯಾಷನಲ್. ಸರ್ ಏನು ಹೇಳಿದ್ರಿ ನೀವು ಡೊಮೆಸ್ಟಿಕ್ ಮತ್ತು ನ್ಯಾಷನಲ್? ನಾವು ಈಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿರೋ ಕಾನ್ಸೆಪ್ಟ್ ಡೊಮೆಸ್ಟಿಕ್ ಮತ್ತು ನ್ಯಾಷನಲ್. ಸರ್ ವಾಟ್ ಇಸ್ ಡೊಮೆಸ್ಟಿಕ್? ಡೊಮೆಸ್ಟಿಕ್ ಮೀನ್ಸ್ ಇಟ್ ಇಸ್ ದ ಮನಿ ವ್ಯಾಲ್ಯೂ ಆಫ್ ಆಲ್ ದ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ದಟ್ ಆರ್ ಬೀಂಗ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಇನ್ ಎ ಗಿವನ್ ಇಯರ್. ಸೊ ನ್ಯಾಷನಲ್ ಅಂತ ಬಂದರೆ ಅದಕ್ಕೇನು ಹೇಳ್ತೀವಿ? ಡೊಮೆಸ್ಟಿಕ್ ಪ್ಲಸ್ ಸಮಥಿಂಗ್. ಸರ್ ಏನದು ಪ್ಲಸ್ ಸಮಥಿಂಗ್? ನಾವು ಇದಕ್ಕೆ ನಾವು ಏನು ಪ್ಲಸ್ ಮಾಡಬೇಕು, ಏನು ಮೈನಸ್ ಮಾಡಬೇಕು? ಪ್ಲಸ್ ಇಂಡಿಯನ್ಸ್ ವರ್ಕಿಂಗ್ ಅಬ್ರಾಡ್ ಅದನ್ನು ಆ್ಯಡ್ ಮಾಡಿ, ಔಟ್ಸೈಡರ್ಸ್ ವರ್ಕಿಂಗ್ ಇನ್ ಇಂಡಿಯಾ ಅದನ್ನು ಮೈನಸ್ ಮಾಡಿ. ಸರ್ ನಾವು ಅದಕ್ಕೇನು ಟೆಕ್ನಿಕಲಿ ಏನಂತ ಕರಿತೀವಿ? ನಾವು ಅದಕ್ಕೆ ನ್ಯಾಷನಲ್ ಈಕ್ವಲ್ ಟು ಡೊಮೆಸ್ಟಿಕ್ ಪ್ಲಸ್ NFIA. ಇದಕ್ಕೊಂದು ಟೆಕ್ನಿಕಲ್ ವರ್ಡ್ ಇದೆ, NFIA, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ವಾಟ್? ಅಬ್ರಾಡ್. ವಾಟ್ ಈಸ್ ಸರ್ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್? ಇದು ಏನು ಪ್ಲಸ್ ಮಾಡುತ್ತೆ? ಇಂಡಿಯನ್ಸ್ ವರ್ಕಿಂಗ್ ಔಟ್ಸೈಡ್ ಇಂಡಿಯಾ ಅದನ್ನು ಪ್ಲಸ್ ಮಾಡುತ್ತೆ. ಆ್ಯಂಡ್ ಇಟ್ ವಿಲ್ ಡಿಡಕ್ಟ್ ಇದು ಮೈನಸ್ ಏನು ಮಾಡುತ್ತೆ? ಔಟ್ಸೈಡರ್ಸ್ ವರ್ಕಿಂಗ್ ಇನ್ ಇಂಡಿಯಾ. ಇದನ್ನು ನಾವು ನೆಟ್ ಆಗಿ ನೋಡಿದ್ರೆ, ನೆಟ್ ಅಂದ್ರೆ ಏನು? ನಮ್ಮವ್ರು ಎಷ್ಟು ದುಡಿತಾ ಇದ್ದಾರೆ? 35,000 ದುಡಿತಾ ಇದ್ದಾರೆ. ಅವ್ರು ಎಷ್ಟು ದುಡಿತಾ ಇದ್ದಾರೆ? 25,000 ದುಡಿತಾ ಇದ್ದಾರೆ. ಸೊ ಟೋಟಲ್ ಎಷ್ಟಾಯಿತು? ಸೊ ಸರ್ ನೆಟ್ ಆಗಿ 10,000 ರೂಪಾಯಿ ಬಂತು. ಸೊ ಈ 10,000 ರೂಪಾಯಿಗೆ ನಾವು ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಕರಿತೀವಿ. ಸರ್ ಏನಿದೆ ನೆಟ್ ಫ್ಯಾಕ್ಟರ್? ಸರ್ ನಮಗೆ 210 ಬಂದಿತ್ತು, ಇಲ್ಲೇ ಚೆಕ್ ಮಾಡಿ. ಡೊಮೆಸ್ಟಿಕ್ ಆಲ್ರೆಡಿ ನಮ್ಮ ಕಡೆ 2 lakh ಇದೆ, ಪ್ಲಸ್ NFIA 10,000 ಬಂತು. ಸೊ ಸರ್ ಏನಿದು? 2,10,000. ಸೊ 2,10,000 ಈಸ್ ಆಲ್ವೇಸ್ ಸೇಮ್ ಆಸ್ ದಿಸ್ ಥಿಂಗ್. ಸರ್ ಓಕೆ, ನೀವೇನೇನೋ ಕಾನ್ಸೆಪ್ಟಾಗಿ ಎಲ್ಲ ಬ್ಯೂಟಿಫುಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಮ್ಗೆ ಅರ್ಥ ಆಯಿತು. ಬಟ್ ಏನು ಎಕ್ಸಾಮ್ಗೆ ಯಾವ ಥರ ಯೂಸ್ ಆಗುತ್ತೆ ಇದು? ಫಸ್ಟ್ ವಿ ವಿಲ್ ಸಮರೈಸ್ ದಿಸ್ ಥಿಂಗ್ಸ್, ದೆನ್ ವಿಲ್ ಕನೆಕ್ಟ್ ಇಟ್ ಟು ದ ಎಕ್ಸಾಮಿನೇಷನ್ ಪಾಯಿಂಟ್. ಸರ್ ಸಮರಿ ಏನು ನಾವು ಡಿಸ್ಕಸ್ ಮಾಡಿರೋಂಥ ಕಾನ್ಸೆಪ್ಟ್ ಎಷ್ಟು? 4 ಕಾನ್ಸೆಪ್ಟ್ ಸರ್. ಒಂದು ಮೊದಲನೇದಾಗಿ ಕರೆಂಟ್ ವರ್ಸಸ್ ಕಾನ್ಸ್ಟೆಂಟ್ ಡಿಸ್ಕಸ್ ಮಾಡಿದ್ವಿ. ಇದನ್ನು ನೀವು ಸಮರಿ ಅಂತ ಅನ್ಕೋಬಹುದು ಬೇಕಾದ್ರೆ, ಆರ್ ಓವರ್ ವ್ಯೂ. ಸೊ ಓವರ್ ವ್ಯೂ ಫಸ್ಟ್ ಏನು ನಾವು ಮಾಡಿದ್ದು? ಕರೆಂಟ್ ಆ್ಯಂಡ್ ಕಾನ್ಸ್ಟೆಂಟ್. ಇವೆರಡರದ್ದು ಡಿಫ್ರೆನ್ಸ್ ಏನು? ಇವೆರಡರದ್ದು ಡಿಫ್ರೆನ್ಸ್ ಇರೋದೇ ಇನ್ಫ್ಲೇಷನ್. ಸರ್ ಓಕೆ, ಇನ್ಫ್ಲೇಷನ್ ಗೊತ್ತಾಯ್ತು. ಇದು ನಾವು ಜಾಸ್ತಿ ಮಾಡಬೇಕಾ ಕಡಿಮೆ ಮಾಡಬೇಕಾ? ಪ್ಲಸ್ ಮಾಡಬೇಕಾ ಮೈನಸ್ ಮಾಡಬೇಕಾ? ಎಕ್ಸಾಮಲ್ಲಿ ಥಿಂಕ್ ಮಾಡಿ, ಜಸ್ಟ್ ಹಂಗೆ ಥಿಂಕ್ ಮಾಡಿ. ನಾನು 100 ರೂಪಾಯಿ ಇತ್ತು 2 ವರ್ಷದ ಕೆಳಗಡೆ, ಈಗ 120 ರೂಪಾಯಿ ಖರೀದಿ ಮಾಡಿದೆ. ಏನಿದು? 20% ಇನ್ಫ್ಲೇಷನ್ ಇದೆ ಇದರಲ್ಲಿ. ವೆನ್ ಐ ಸೇ 20% ಇನ್ಫ್ಲೇಷನ್ ಇಸ್ ದೇರ್, ನೀವು ಏನೇ ಮಾಡಿದ್ರು ಈ ಒಂದು ಇನ್ಫ್ಲೇಷನ್ ಒಂದು ಭಾಗ ಇದಾಗುತ್ತೆ. ಸೊ 120 ಆಯ್ತು. ಈಗ ಈ ಇನ್ಫ್ಲೇಷನ್ ಆ್ಯಡ್ ಮಾಡೋದ್ರಿಂದ ನಮ್ಮ ಪ್ರೈಸ್ ಎಷ್ಟಾಯ್ತು? ಈಗ 120 ಆಯಿತು. ಅಂದರೆ ಇದು ಬೇಸ್ ಇಯರ್, ಇದು ಕರೆಂಟ್ ಇಯರ್. ಇದು 2023, ಇದು 2025, 2023 and 25. ಸೊ ಕರೆಂಟ್ ಇಯರ್ ಪ್ರೈಸ್ ಯಾವತ್ತು ಬೇಸ್ ಇಯರ್ ಪ್ರೈಸ್ಗಿಂತ ಜಾಸ್ತಿ ಇದೆ. ಅಂದರೆ ನಿಮಗೆ ಕರೆಂಟ್ ಕೊಟ್ಟಿದ್ರೆ ಎಕ್ಸಾಮಿನೇಷನ್ ಕ್ವಶನಲ್ಲಿ ಕರೆಂಟ್ ಪ್ರೈಸ್ ಕೊಟ್ಟಿದ್ದು ನಿಮಗೆ ಕಾನ್ಸ್ಟೆಂಟ್ ಪ್ರೈಸ್ ಕಂಡಿಡಿ ಅಂತ ಹೇಳಿದ್ರೆ, ಕರೆಂಟ್ ಯಾವಾಗಲೂ ಜಾಸ್ತಿ ಇರುತ್ತೆ, ಕಾನ್ಸ್ಟೆಂಟ್ ಯಾವಾಗಲೂ ಕಡಿಮೆ ಇರುತ್ತೆ. ಅದಕ್ಕಾಗಿ ಕರೆಂಟ್ ಮೈನಸ್ ಇನ್ಫ್ಲೇಷನ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಸೊ ಕರೆಂಟ್ ಈಸ್ ಆಲ್ವೇಸ್ higher than constant. Current is always higher than constant. ಯಾವಾಗಲೂ ಇದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕು. ಆಲ್ವೇಸ್ ಅಂದರೆ ಯಾವಾಗಂದ್ರೆ ಜಾಸ್ತಿ ಬೆಲೆ ಜಾಸ್ತಿ ಆಗ್ತದೆ, ಅದನ್ನು ನಾನು ತಗೋತಾ ಇದ್ದೇನೆ. ಇದಕ್ಕೆ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಸೊ ಇದು ಒಂದು ಕಾನ್ಸೆಪ್ಟ್, ಸಮರಿ ಪಾರ್ಟ್. ಸೊ ಎರಡನೇದಾಗಿ ನಾವೇನು ಡಿಸ್ಕಸ್ ಮಾಡಿದ್ವಿ? ಎರಡನೇದಾಗಿ ಡಿಸ್ಕಸ್ ಮಾಡಿದ್ದು ಗ್ರಾಸ್ ವರ್ಸಸ್ ನೆಟ್ ಅಂತೇಳಿ. ಸರ್ ಇವೆರಡರದ್ದು ಡಿಫ್ರೆನ್ಸ್ ಏನು? ಯಾವುದು ಜಾಸ್ತಿ ಇದೆ, ಯಾವುದು ಕಡಿಮೆ ಇದೆ? ನೀವು ಅದನ್ನು ನೋಡಿದ ಹಾಗೆ 1,000 ರೂಪಾಯಿ ಸ್ಟಾರ್ಟಿಂಗ್ ಇತ್ತು, 100 ರೂಪಾಯಿ ಮೈನಸ್ ಮಾಡಿದೆ, ನಮಗೆ ಬಂದಿದ್ದು 900. ಸೊ ಅಂದರೆ 1000 ಇಸ್ ಗ್ರಾಸ್, 900 ಇಸ್ ನೆಟ್. ಸೊ ಗ್ರಾಸ್ ಯಾವಾಗಲೂ ಜಾಸ್ತಿ ಇರುತ್ತೆ, ನೆಟ್ ಯಾವಾಗಲೂ ಕಡಿಮೆ ಇರುತ್ತೆ. ಗ್ರಾಸ್ ಈಸ್ ಆಲ್ವೇಸ್
ಹೈಯರ್ ದೆನ್ ನೆಟ್. ನಾವು ಅದಕ್ಕೆ ಏನಂತ ಕರಿತೀವಿ, ನಾವು ಡಿಪ್ರಿಸಿಯೇಷನ್ ಅಂತ ಕರಿತೀವಿ, ಡಿಪ್ರಿಸಿಯೇಷನ್ ಸಲುವಾಗಿ. ಬಟ್ ಒಂದೊಂದು ಸರಿ ಒಂದಷ್ಟು ಅಸೆಟ್ಸ್ಗೆ ಡಿಪ್ರಿಸಿಯೇಷನ್ ಅಪ್ಲಿಕೇಬಲ್ ಆಗಲ್ಲ, ಒಂದಷ್ಟು ಅಪ್ರಿಷಿಯಬಲ್ ಅಸೆಟ್ಸ್ ಇರುತ್ತೆ, ಲ್ಯಾಂಡ್ ಆ ಥರ ಅಸೆಟ್ಸ್, ಅದಕ್ಕೆ ಇದು ಕಾನ್ಸೆಪ್ಟ್ ಅಪ್ಲಿಕೇಬಲ್ ಆಗಲ್ಲ. ಬಟ್ ಜನರಲಿ ಎಕ್ಸಾಮಿನೇಷನ್ ಪರ್ಪಸ್ ಆಗಿ ನಾವು ಈ ಥರ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಮೂರನೇದಾಗಿ ಏನು ಡಿಸ್ಕಸ್ ಮಾಡಿದ್ದು ನಾವು, ಮಾರ್ಕೆಟ್ ಪ್ರೈಸ್ ವರ್ಸಸ್ ಫ್ಯಾಕ್ಟರ್ ಕಾಸ್ಟ್. ಮಾರ್ಕೆಟ್ ಪ್ರೈಸ್ ಅಂದರೆ ಏನು, ಫ್ಯಾಕ್ಟರ್ ಕಾಸ್ಟ್ ಪ್ಲಸ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಈಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್. ಅಂದರೆ ನೀವು ಫ್ಯಾಕ್ಟರ್ ಕಾಸ್ಟ್ಗೆ ಒಂದು ಸ್ವಲ್ಪ ಯಾಡ್ ಮಾಡಿದರೆ ಮಾರ್ಕೆಟ್ ಪ್ರೈಸ್ ಬರುತ್ತೆ, ಇಲ್ಲ ಮಾರ್ಕೆಟ್ ಪ್ರೈಸಲ್ಲಿ ಒಂದು ಸ್ವಲ್ಪ ಏನಾದರೂ ಮೈನಸ್ ಮಾಡಿದರೆ ನಿಮ್ಗೆ ಫ್ಯಾಕ್ಟರ್ ಕಾಸ್ಟ್ ಬರುತ್ತೆ. ಅದರ ಸಲುವಾಗಿ ನಾವೇನಂತ ಹೇಳ್ತೀವಿ, ಮಾರ್ಕೆಟ್ ಪ್ರೈಸ್ ಈಸ್ ಆಲ್ವೇಸ್ ಹೈಯರ್ ದೆನ್ ಫ್ಯಾಕ್ಟರ್ ಕಾಸ್ಟ್. ಅದಕ್ಕೆ ನಾವು ಕರೆಯೋದು ಎನ್ ಐ ಡಿ ಟಿ. ಸೊ ಕಟ್ಟ ಕಡೆಯದಾಗಿ ನ್ಯಾಷನಲ್ ಆ್ಯಂಡ್ ಡೊಮೆಸ್ಟಿಕ್. ಸರ್ ಏನಿದೆ ನ್ಯಾಷನಲ್ ಮತ್ತು ಡೊಮೆಸ್ಟಿಕ್, ಇದರದ್ದು ಡಿಫ್ರೆನ್ಸ್ ಏನು? ನಾವು ಹೇಳಿದ ಪ್ರಕಾರ ನ್ಯಾಷನಲ್ ಈಸ್ ಆಲ್ವೇಸ್ ಹೈಯರ್ ದೆನ್ ಡೊಮೆಸ್ಟಿಕ್. ಅದಕ್ಕೆ ನಾವು NFI ಅಂತ ಕರಿತೀವಿ. ನಾ ಇಲ್ಲೊಂದು ಅಸಂಪ್ಷನ್ ಮಾಡ್ತಾ ಇದ್ದೀನಿ. ಏನು ಅಸಂಪ್ಷನ್ ಅಂದರೆ, ನಮ್ಮವರು ಹೊರಗಡೆ ಅರ್ನ್ ಮಾಡೋದು ಯಾವಾಗಲೂ ಜಾಸ್ತಿ ಇದೆ, ಹೊರಗಡೆ ಅವರು ನಮ್ಮ ಕಂಟ್ರಿಲಿ ಬಂದು ಅರ್ನ್ ಮಾಡೋದಕ್ಕಿಂತ ಅಂತೇಳಿ ಅಸಂಪ್ಷನ್ ಮಾಡ್ತಾ ಇದ್ದೀನಿ. ಇದು ನಮ್ಮ 4 ಕಾನ್ಸೆಪ್ಟ್. ಸೊ ಕಾನ್ಸ್ಟೆಂಟ್ ಪ್ಲಸ್ ಸಮಥಿಂಗ್ ಇಸ್ ಈಕ್ವಲ್ ಟು ಕರೆಂಟ್, ನೆಟ್ ಪ್ಲಸ್ ಸಮಥಿಂಗ್ ಇಸ್ ಈಕ್ವಲ್ ಟು ಗ್ರಾಸ್, ಫ್ಯಾಕ್ಟರ್ ಕಾಸ್ಟ್ ಪ್ಲಸ್ ಸಮಥಿಂಗ್ ಇಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್, ಡೊಮೆಸ್ಟಿಕ್ ಪ್ಲಸ್ ಸಮಥಿಂಗ್ ಇಸ್ ಈಕ್ವಲ್ ಟು ನ್ಯಾಷನಲ್. ಸರಿ, ಓಕೆ, ಅರ್ಥ ಆಯಿತು. ಈಗ ನಾವು ಏನು ಮಾಡಬೇಕು ಹೇಳಿ, ನೀವು ಹೇಳಿ. ಎಕ್ಸಾಮ್ನಲ್ಲಿ ಏನು ಯಾವ ಥರ ಯೂಸ್ ಆಗುತ್ತೆ 7-8 ಮಾರ್ಕ್ಸಿಗೆ? ಈಗ ನೋಡಿ ಅದರ ಚಮತ್ಕಾರ. ನಮ್ಮ ಎಕ್ಸಾಮಿನೇಷನ್ ಕ್ವಶನ್ ನೋಡಿದರೆ ನಾವೊಂದು ಇದನ್ನೇ ತಗೊಳ್ಳುವ, ಎಕ್ಸಾಮಿನೇಷನ್ ಕ್ವಶನ್ ತಗೊಂಡೇ ನೋಡುವ. ಸೊ ಇಲ್ಲೊಂದು ಅವ್ರು ಕೊಟ್ಟಿದ್ದಾರೆ, 4ನೇ ಕ್ವಶನ್ ನೋಡಿದರೆ suppose the GDP of a country in a particular year was 3,000 crores, net factor income from abroad was 500 crores NFIA, the depreciation was 450 crores and the value of net indirect taxes ಇದೆ net ಕೊಟ್ಟಿದ್ದಾರೆ was 300 crores. ಕಂಪ್ಲೀಟ್ ದ ಫಾಲೋಯಿಂಗ್ ಟೇಬಲ್. ಇದನ್ನು ನೀವು ಫಿಲ್ ಮಾಡ್ಬೇಕಂತ ಹೇಳಿದ್ದಾರೆ. ಎಷ್ಟು ಮಾರ್ಕ್ಸಿನ ಕ್ವಶನ್ ಇದು? 6 ಮಾರ್ಕ್ಸಿನ ಕ್ವಶನ್. ಬ್ಯೂಟಿಫುಲಿ ಇಟ್ ಈಸ್ ಬಿಂಗ್ ಆಸ್ಟ್. ಇದೊಂಥರ ಸಿಂಪಲ್. ನಿಮ್ಮ 4 ಕಾನ್ಸೆಪ್ಟ್ ಅರ್ಥ ಆಗಿತ್ತು ಅಂದರೆ ಇದು ಈಸಿ ಆಗುತ್ತೆ. ಈಗ ಈ ಕ್ವಶನ್ ನೋಡಿದ್ರಲ್ಲ, ಈಗ ನಾವು ಆ ಕಾನ್ಸೆಪ್ಟಿಗೆ ಬರುವ ವಾಪಸ್. ಕಾನ್ಸೆಪ್ಟ್ ನಾವೇನು ಡಿಸ್ಕಸ್ ಮಾಡಿದ್ದು, ಡೊಮೆಸ್ಟಿಕ್, ನ್ಯಾಷನಲ್, ಗ್ರಾಸ್, ನೆಟ್, ದೆನ್ ಕಾನ್ಸ್ಟೆಂಟ್, ಕರೆಂಟ್, ಮಾರ್ಕೆಟ್ ಪ್ರೈಸ್, ಫ್ಯಾಕ್ಟರ್ ಕಾಸ್ಟ್. ಈಗ ಅದನ್ನು ನಾವು ಸಮ್ಮರಿ ಮಾಡಿದ್ವಿ. ಅದನ್ನು ನಾವು ಎಕ್ಸಾಮಿನೇಷನ್ ಕ್ವಶನ್ಗೆ ಅಪ್ಲೈ ಮಾಡಿದರೆ ಈಗ ನಮಗೆ 8 ಟೈಪ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಕಂಪ್ಯೂಟೇಷನ್ ಕೇಳ್ಬೋದು ಅವರು. ನಮ್ಮ ರಾಷ್ಟ್ರೀಯ ಆದಾಯನ 8 ಥರ ಕಂಡಿಡಿರಿ ಅಂತ ಕೇಳ್ಬೋದು ಅದನ್ನು ಅವರು. ಸೊ ದೇರ್ ಆರ್ ಮೇನ್ಲಿ 4 ಟೈಪ್ಸ್. ಫಸ್ಟ್ ಒನ್ ಈಸ್ GDP ಇದೆ, ಎರಡನೇದಾಗಿ GNP ಇದೆ, ಮೂರನೇದಾಗಿ NDP ಇದೆ, ನಾಲ್ಕನೇದಾಗಿ NNP ಇದೆ. ಸರ್ ಇದು 4 ಹೇಳಿದ್ರಲ್ಲ 8 ಅಂತೇಳಿ? ಇಲ್ಲ, ಇದರಲ್ಲಿ ಇನ್ನೊಂದು 4 ಇದೆ. ಈ GDP ಅಟ್ ಮಾರ್ಕೆಟ್ ಪ್ರೈಸ್ ಅಂತ ಒಂದು ಬರುತ್ತೆ, ಆ್ಯಂಡ್ GDP ಅಟ್ ಫ್ಯಾಕ್ಟರ್ ಕಾಸ್ಟ್ ಅಂತ ಮತ್ತೊಂದು ಬರುತ್ತೆ. GNP ಅಟ್ ಮಾರ್ಕೆಟ್ ಪ್ರೈಸ್, ಅಗೇನ್ GNP ಅಟ್ ಫ್ಯಾಕ್ಟರ್ ಕಾಸ್ಟ್. NDP at market price, again NDP at factor cost, again NNP at market price, again NNP at factor cost. ಈ 8 ಟೈಪ್ ಆಫ್ ನ್ಯಾಷನಲ್ ಇನ್ಕಮ್ ಕಂಪ್ಯೂಟೇಷನ್ ಇದೆ. ಸೊ ಸರ್ ಇದು GDP ಆ್ಯಂಡ್ MP ಅಂದರೆ ಏನು? ನೀವು ಕ್ವಶನ್ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಗೆ ಯಾವುದಾದ್ರು ಒಂದು ಪಾಯಿಂಟ್ ಕೊಟ್ಟಿರ್ತಾರೆ. ಇದರಲ್ಲಿ ಅವರು GDP MP ಆಫ್ 3000 ಅವ್ರು ಆಗಲೇ ಕೊಟ್ಟಿದ್ದಾರೆ ಅದನ್ನು. ಸೊ ಅದರ ಸಲುವಾಗಿ ನಾವು ಒಂದು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳುವ. ಕೊಟ್ಟಿಲ್ಲ ಅಂದ್ರೂ ಸರ್ GDP MP ಯಾವ ಥರ ಕಂಡುಹಿಡಿತೀವಿ? ಇಟ್ ಈಸ್ ಸಮೇಷನ್ ಆಫ್ ಫೈನಲ್ ಗೂಡ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಇನ್ ಅ ಕಂಟ್ರಿ ಇನ್ ಅ ಇಯರ್ ಈಸ್ ಕಾಲ್ಡ್ ಆಸ್ GDP MP. ಸರ್ ನಮಗೆ GDP MP ಬಂತು. ಈಗ ನಾವು GDP FC ಕಂಡುಹಿಡಬೇಕಂತ ಇದ್ದೀವಿ. ಈಗ
ಜಿ ಡಿ ಪಿ ಎಂ ಪಿ ಅಲ್ಲಿ ಕೊಟ್ಟಿರೋ ಪ್ರಕಾರ ಅದು 3,000 ರೂಪಾಯಿ ಇದೆ ಅಂತಲೇ ಇಟ್ಕೊಳ್ಳುವ. ಇದು ನಾವು ಜಿ ಡಿ ಪಿ ಎಫ್ ಸಿ ಹೆಂಗೆ ಕಂಡುಹಿಡಿಬೋದು ಸರ್? ಈಗ ನಾವು ಕಂಡುಹಿಡಬೇಕಾಗಿರೋದೇನೀಗ ಜಿ ಡಿ ಪಿ ಎಫ್ ಸಿ. ನಮ್ಮ ಹತ್ರ ಏನಿದೆ? ಜಿ ಡಿ ಪಿ ಎಂ ಪಿ ಇದೆ ಸರ್. ಇದನ್ನು ನಾವು ಯಾವ ಥರ ಕಂಡುಹಿಡ್ಬೋದು? ನೀವು ಭಾಳ ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ, ಏನು ಬಾಯ್ಪಾಠ ಹೊಡೆಯೋ ಅವಶ್ಯಕತೆ ಇಲ್ಲ, ಏನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಕಾನ್ಸೆಪ್ಟ್ ಗೊತ್ತಿರಬೇಕಷ್ಟೇ. ಈ ಎಲ್ಲ ಲೆಟರ್ಸ್ ನೋಡಿ, ಫಸ್ಟ್ ಲೆಟರ್ ಜಿ ಇದೆ, ನಮಗೆ ನಮ್ಮ ಕಡೆ ಇರೋದು ಜಿ ಅಂದರೆ ಗ್ರಾಸು, ನಮಗೆ ಬೇಕಾಗಿರೋದು ಗ್ರಾಸು ಅಂದ್ರೆ ನಾವು ಇದು ವರ್ಡ್ ಟಚ್ ಮಾಡೋದು ಬೇಡ, ಇದು ಸೇಮ್ ಇದೆ. ನಮ್ಮ ಕಡೆ ಇರೋದು ಡೊಮೆಸ್ಟಿಕ್, ನಮಗೆ ಬೇಕಾಗಿರೋದು ಡೊಮೆಸ್ಟಿಕ್ ಅಂದರೆ ಇಲ್ಲಿ ಏನು ಚೇಂಜ್ ಮಾಡೋದಿಲ್ಲ. ಪ್ರಾಡಕ್ಟ್ ಇಸ್ ಕಾನ್ಸ್ಟೆಂಟ್. ಮಾರ್ಕೆಟ್ ಪ್ರೈಸ್ ನಮ್ಮ ಹತ್ರ ಇದೆ, ನಮಗೆ ಬೇಕಾಗಿರೋದು ಫ್ಯಾಕ್ಟರ್ ಕಾಸ್ಟ್. ಸರ್ ಮಾರ್ಕೆಟ್ಗೆ ಫ್ಯಾಕ್ಟರ್ ಕಾಸ್ಟ್ಗೆ ಏನು ಡಿಫ್ರೆನ್ಸ್ ಇದೆ? ಮಾರ್ಕೆಟ್ ಪ್ರೈಸ್ ಆ್ಯಂಡ್ ಫ್ಯಾಕ್ಟರ್ ಕಾಸ್ಟ್ಗೆ ಇರೋ ಡಿಫ್ರೆನ್ಸ್ ವಿ ಕಾಲ್ ಇಟ್ ಆಸ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಮತ್ತು ಸಬ್ಸಿಡಿ ಅದೇ ಡಿಫ್ರೆನ್ಸ್ ಇದೆ ಸರ್. ಓಕೆ, ನಮ್ಗೆ ಗೊತ್ತಾಯಿತು ಡಿಫ್ರೆನ್ಸ್ ಏನಿದೆ ಅಂತೇಳಿ. ಪ್ಲಸ್ ಮಾಡಬೇಕಾ ಮೈನಸ್ ಮಾಡಬೇಕಾ? ನೀವು ಥಿಂಕ್ ಮಾಡಿ. ನಮ್ಮ ಹತ್ರ ಮಾರ್ಕೆಟ್ ಪ್ರೈಸ್ ಇದೆ, ಆಗಲೇ ಮಾರ್ಕೆಟ್ ಪ್ರೈಸ್ ಇದೆ ಅಂದರೆ ಅದರಾಗಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಆ್ಯಡ್ ಆಗಿದೆ. ನಾವು ಎಲ್ಲಿಗೆ ರೀಚ್ ಆಗಬೇಕು? ಈಗ ಫ್ಯಾಕ್ಟರ್ ಕಾಸ್ಟಿಗೆ ರೀಚ್ ಆಗಬೇಕು. ಫ್ಯಾಕ್ಟರ್ ಕಾಸ್ಟಿಗೆ ರೀಚ್ ಆಗಬೇಕಂದ್ರೆ ನಾವೇನು ಮಾಡಬೇಕು? ಒಂದು ಸ್ವಲ್ಪ ಮೈನಸ್ ಮಾಡಬೇಕು. ಏನು ಮಾಡಬೇಕು? NIDT ಮೈನಸ್ ಮಾಡಬೇಕು. ಸೊ ಜಿ ಡಿ ಪಿ ಎಫ್ ಸಿ ಈಕ್ವಲ್ ಟು ಜಿ ಡಿ ಪಿ ಎಂ ಪಿ ಮೈನಸ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸ್. ನೀವು ಈ ಥರ ಇಲ್ಲ ಅಂದ್ರೂ ಇದನ್ನು ನಾವು ಸ್ಪ್ಲಿಟ್ ಮಾಡಿ ಬರೋದ್ರೆ ಜಿ ಡಿ ಪಿ ಎಂ ಪಿ ಮೈನಸ್ IDT ಪ್ಲಸ್ ಸಬ್ಸಿಡಿ, ಇದನ್ನು ಈ ಥರನೂ ಮಾಡ್ಬೋದು ಸರ್. ಇದನ್ನು ನಾವು ಜಿ ಡಿ ಪಿ ಎಫ್ ಸಿ ಬೇಕಂದರೆ ನಮ್ಗೆ ಕಂಪಲ್ಸರಿ ಜಿ ಡಿ ಪಿ ಎಂ ಪಿ ಬೇಕೇ ಬೇಕಾ? ಅವಶ್ಯಕತೆ ಇಲ್ಲ. ಎಕ್ಸಾಮಲ್ಲಿ ಅದು ಕೊಟ್ಟಿದ್ರೆ ಅದನ್ನು ತೊಗೊಂಡಿದ್ದೀವಿ ನಾವು. ಆ ಜಿ ಡಿ ಪಿ ಎಫ್ ಸಿನ ನಾನು NNP MP ಇಂದನೂ ಕಂಡುಹಿಡಿಬೋದು ಸರ್. ಯಾವ ಥರ? ಇಸ್ ಇಟ್ ಪಾಸಿಬಲ್? ಎಸ್. ಸಿ ಆರ್ ನನಗೇನು ಬೇಕೀಗ? ಜಿ ಡಿ ಪಿ ಎಫ್ ಸಿ ಬೇಕು. ನನ್ನ ಹತ್ರ ಏನಿದೆ? NNP MP ಇದೆ. ನೀವು ಜಸ್ಟ್ ಮ್ಯಾಜಿಕ್ ನೋಡಿ. ಈಗ ನನ್ನ ಹತ್ರ ಇರೋದು ನೆಟ್, ನನಗೆ ಬೇಕಾಗಿರೋದು ಗ್ರಾಸ್. ಗ್ರಾಸ್ ಮತ್ತು ನೆಟ್ಟಿಗೆ ಏನು ಡಿಫ್ರೆನ್ಸ್ ಇದೆ? ದ ಡಿಫ್ರೆನ್ಸ್ ಬಿಟ್ವೀನ್ ಗ್ರಾಸ್ ಆ್ಯಂಡ್ ನೆಟ್ ಇಸ್ ಡೆಪ್ರಿಸಿಯೇಷನ್. ಸೊ ಇದು ನಾವು ಮೈನಸ್ ಮಾಡಬೇಕು, ಪ್ಲಸ್ ಮಾಡಬೇಕು. ನನ್ನ ಹತ್ರ ಇರೋದು ನೆಟ್ ಇದೆ, ನಾವು ಗ್ರಾಸ್ ಹೋಗ್ಬೇಕಂದ್ರೆ ಪ್ಲಸ್ ಮಾಡಬೇಕು. ಪ್ಲಸ್ ಡಿಪ್ರಿಸಿಯೇಷನ್ ಅಂದರೆ ಇವೆರಡರದ್ದು ಡಿಫ್ರೆನ್ಸ್ ಮುಗೀತು. ಈಗ ನನ್ನ ಹತ್ರ ನ್ಯಾಷನಲ್ ಇದೆ, ನನಗೆ ಬೇಕಾಗಿರೋದು ಡೊಮೆಸ್ಟಿಕ್. ನ್ಯಾಷನಲ್ ಯಾವಾಗ ಜಾಸ್ತಿ ಇದೆ ಡೊಮೆಸ್ಟಿಕ್ಗೆ ಕಂಪೇರ್ ಮಾಡಿದ್ರೆ? ಅಂದರೆ ನಾನು ಡೊಮೆಸ್ಟಿಕ್ಕಿಗೆ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಮೈನಸ್ ಮಾಡಬೇಕು. ಏನು ಮೈನಸ್ ಮಾಡಬೇಕು? NFIA, ಯಾಕಂದ್ರೆ ಅವೆರಡರದ್ದು ಡಿಫ್ರೆನ್ಸ್ NFIನೇ ಇರೋದು. ಪ್ರಾಡಕ್ಟ್ ಆ್ಯಂಡ್ ಪ್ರಾಡಕ್ಟ್ ಸೇಮ್ ಇದೆ. ನಮ್ಮ ಹತ್ರ ಇರೋದು ಮಾರ್ಕೆಟ್ ಪ್ರೈಸ್, ನನಗೆ ಬೇಕಾಗಿರೋದು ಫ್ಯಾಕ್ಟರ್ ಕಾಸ್ಟ್. ಮಾರ್ಕೆಟ್ ಪ್ರೈಸ್ ಮತ್ತು ಫ್ಯಾಕ್ಟರ್ ಕಾಸ್ಟ್ ಅವೆರಡರದ ಡಿಫ್ರೆನ್ಸ್ ಏನಿದೆ? ಮಾರ್ಕೆಟ್ ಪ್ರೈಸ್ ಆ್ಯಂಡ್ ಫ್ಯಾಕ್ಟರ್ ಕಾಸ್ಟ್ ಡಿಫ್ರೆನ್ಸ್ ಇಸ್ NIDT. ಪ್ಲಸ್ ಮಾಡಬೇಕಾ ಮೈನಸ್ ಮಾಡಬೇಕಾ? ಸರ್ ಮಾರ್ಕೆಟ್ ಪ್ರೈಸ್ ಆಗಲೇ ಇದೆ, ಫ್ಯಾಕ್ಟರ್ ಕಾಸ್ಟ್ಗೆ ಹೋಗ್ಬೇಕಂದ್ರೆ ಮೈನಸ್ NIDT. ಇಟ್ ಈಸ್ ಆಸ್ ಸಿಂಪಲ್ ಆಸ್ ಇಟ್. ನೋ ನೀಡ್ ಟು ಕಾಂಪ್ಲಿಕೇಟ್ ಎನಿಥಿಂಗ್. ಸೊ ಈ ನಮ್ಮ ಏನು ಕಂಡುಹಿಡಿಯುವಂಥ ಕ್ವಶನ್ ಇದೆಯಲ್ಲ, ನೀವು GNP MPನ ಈ ಉಳಿದ 7 ಐಟಮ್ಗಳಿಂದ GDP MP, GDP FC, GNP FC, NDP MP, NDP FC, NNP MP, NNP FC ಎಲ್ಲಾದ್ರ ಮುಖಾಂತರನೂ ಕಂಡುಹಿಡಿಬೋದು. ಇದು ಒಂದು ಆ 4 ಕಾನ್ಸೆಪ್ಟ್. ಅದಕ್ಕೆ ನಾನು 45 ನಿಮಿಷ ತೊಗೊಂಡಿರೋದು ಅದಕ್ಕೆ, ಆ ಕಾನ್ಸೆಪ್ಟ್ ಅರ್ಥ ಮಾಡಿಸ್ಲಿಕ್ಕೆ. ಆ ಕಾನ್ಸೆಪ್ಟ್ ಅರ್ಥ ಆಗಿತ್ತಂದ್ರೆ ಈ ಎಲ್ಲ ಪಾಯಿಂಟ್ಸ್ ನೀವು ಈಸಿಯಾಗಿ ಮಾಡಿಬಿಡ್ಬೋದು. ಸೊ ನಾನು ನಿಮಗೆ ಒಂದಷ್ಟು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಗೆ ಬರೋದರಲ್ಲಿ ಇವಿ ಹೋಮ್ವರ್ಕ್ ಮಾಡಿ. ನಾ ಏನು ಹೇಳ್ದಲ್ಲ GDP MP ಕಂಡುಹಿಡಿ ಅಂತೇಳಿ, ಈ GDP MP GDP FC ಇಂದ ಕಂಡುಹಿಡಿಬೋದಾ? ನೀವು ಹೇಳಿ ನನಗೆ. ಸರ್ ಓಕೆ, ಕಂಡುಹಿಡಿಬೋದು ಸರ್. ಹೇಗೆ ಕಂಡುಹಿಡಿಬೋದು? ಜಿ ಸೇಮ್ ಇದೆ, ಏನು ಚೇಂಜ್ ಮಾಡಲ್ಲ. ಡೊಮೆಸ್ಟಿಕ್ ಸೇಮ್ ಇದೆ. ನಮ್ಮ ಕಡೆ ಫ್ಯಾಕ್ಟರ್ ಕಾಸ್ಟ್ ಇದೆ, ನಮ್ಮ ಕಡೆ ಮಾರ್ಕೆಟ್ ಪ್ರೈಸ್ ಬೇಕಂದ್ರೆ ಒಂದೇ ವೇರಿಯಬಲ್ ಚೇಂಜ್ ಮಾಡಬೇಕು. ಏನು ಮಾಡಬೇಕು? ಫ್ಯಾಕ್ಟರ್ ಕಾಸ್ಟಿಂದ ಮಾರ್ಕೆಟ್ ಪ್ರೈಸ್ಗೆ ಹೋಗ್ಬೇಕು. ಏನು ಡಿಫ್ರೆನ್ಸು? NIDT. ಪ್ಲಸ್ ಮೈನಸ್? ಸರ್ ಪ್ಲಸ್ NIDT. ಸಿಂಪಲ್. ಸರ್ ನಾವು ಈ GDP MPನ GNP MP ಇಂದ ಕಂಡುಹಿಡಿಬೋದಾ? ಕಂಡುಹಿಡಿಬೋದು ಸರ್, ಯಾಕಾಗಲ್ಲ? ನಮ್ಮ ಕಡೆ ಜಿ ಇದೆ, ಜಿನೇ ಬೇಕು. ನ್ಯಾಷನಲ್ ಇದೆ, ನಮಗೆ ಡೊಮೆಸ್ಟಿಕ್ ಬೇಕು. ಏನು ಮಾಡ್ಬೋದು? ಇದು ನ್ಯಾಷನಲ್ ಮತ್ತು ಡೊಮೆಸ್ಟಿಕ್ ಡಿಫ್ರೆನ್ಸ್ ಏನಿದೆ? NFIA. ಸರ್ ಪ್ಲಸ್ ಮೈನಸ್? ನಮ್ಮ ಕಡೆ ನ್ಯಾಷನಲ್ ಮೈನಸ್ ದಿಸಿಂಗ್ ಮೈನಸ್ NFIA. ದೆನ್ ಮಾರ್ಕೆಟ್ ಪ್ರೈಸ್ ಇದೆ, ಮಾರ್ಕೆಟ್ ಪ್ರೈಸ್ ಇದೆ, ಏನು ಚೇಂಜ್ ಇಲ್ಲ. ಸರ್ ಕ್ಯಾನ್ ವಿ ಫೈಂಡ್ ಔಟ್ ದಟ್ GDP MP ಯೂಸಿಂಗ್ NNP FC? ವಿ ವಿಲ್ ಸಿ. ನಮ್ಮ ಕಡೆ ಏನಿದೆ ಈಗ? ನೆಟ್ ಇದೆ, ಬೇಕಾಗಿರೋದು ಗ್ರಾಸ್. ಏನು ಮಾಡಬೇಕು? ಡಿಫ್ರೆನ್ಸ್ ಏನು? ಗ್ರಾಸ್ ಪ್ಲಸ್ ಡಿಪ್ರಿಸಿಯೇಷನ್. ಇದಕ್ಕೆ ಇನ್ನೊಂದು ಹೆಸರಿದೆ, ಮರಿಬೇಡಿ. ಏನದು? ಕನ್ಸಂಪ್ಷನ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್. ಕನ್ಸಂಪ್ಷನ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್. ನನ್ನ ಕಡೆ ನ್ಯಾಷನಲ್ ಇದೆ, ನನಗೆ ಡೊಮೆಸ್ಟಿಕ್ ಬೇಕು. ಡಿಫ್ರೆನ್ಸ್ ಏನು? NFIA ಮೈನಸ್ NFIA. ನಮ್ಮ ಕಡೆ ಫ್ಯಾಕ್ಟರ್ ಕಾಸ್ಟ್ ಇದೆ, ಮಾರ್ಕೆಟ್ ಪ್ರೈಸ್ ಬೇಕು. ಯಾವ್ದು ಡಿಫ್ರೆನ್ಸ್ ಏನು? NIDT. ಪ್ಲಸ್ ಮೈನಸ್? ಸರ್ ಪ್ಲಸ್ NFIA, ಸಾರಿ NIDT. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಫೈಂಡ್ ಔಟ್. ಸರ್ ಇದು ಹೋಮ್ವರ್ಕ್ ಏನು? ಹೋಮ್ವರ್ಕ್ ಏನಂದರೆ ಇಲ್ಲಿರೋ 8 ವೇರಿಯಬಲ್ ಏನಿದೆಯಲ್ಲ, GDP MP
ನೀವು ಉಳಿದೆಲ್ಲ ವೇರಿಯೇಬಲ್ಸ್ ಇಂದನೂ ಕಂಡುಹಿಡಿಬೇಕು. GDPFCನೂ ಇದೊಂದು ಮತ್ತು ಇವೆಲ್ಲ ಉಳಿದಿದ್ದ 6 ವೇರಿಯೇಬಲ್, NDPFCನೂ ಉಳಿದೆಲ್ಲ 7 ವೇರಿಯೇಬಲ್ ಇಂದ ಕಂಡುಹಿಡಬೇಕು. ಸೊ ಎಷ್ಟು ಫಾರ್ಮುಲಾ ಆಗುತ್ತೆ? 8 × 7 × 56 ಅರೌಂಡ್ 56 ಫಾರ್ಮುಲಾಸ್ ಆಗುತ್ತೆ. ನೀವು ಏನೂ ಟೆಕ್ಸ್ಟ್ ಬುಕ್ ನೋಡಿ ಬಯಾಟ್ ಹೊಡಿಬೇಡಿ, ರಟ್ಟ ಹೊಡಿಬೇಡಿ. ಟ್ರೈ ಟು ಡೂ ಇಟ್ ಆನ್ ಕಾನ್ಸೆಪ್ಚುಯಲ್ ಬೇಸಿಸ್. ಓಕೆ, ಲೆಟರ್ ಬೈ ಲೆಟರ್ ಹೋಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದ್ರ ಡಿಫ್ರೆನ್ಸ್ ಏನಿದೆ, ಆ ಡಿಫ್ರೆನ್ಸ್ಗೆ ಏನು ಮಾಡ್ಬೇಕಂತೇಳಿ. ಓಕೆ, ಸೊ ಇನ್ನೊಂದಷ್ಟು ಉಳಿದ ಕಾನ್ಸೆಪ್ಟ್ ಇದೆ. ಒಂದು ಸಣ್ಣ ಕಾನ್ಸೆಪ್ಟ್ ಇಲ್ಲೇ ಡಿಸ್ಕಸ್ ಮಾಡಿಬಿಡ್ತೇನೆ, ಇದು ಕನೆಕ್ಟ್ ಆಗಿರುವಂಥದ್ದು. ಸರ್ ಏನದು ಕಾನ್ಸೆಪ್ಟ್? ಇಲ್ಲಿ ನಾವು ಮಾರ್ಕೆಟ್ ಪ್ರೈಸ್ ಮತ್ತು ಫ್ಯಾಕ್ಟರ್ ಕಾಸ್ಟ್ ನೋಡಿದ್ವಲ್ಲ, ಇನ್ನೂ ಒಂದು ಕಾನ್ಸೆಪ್ಟ್ ಇದೆ, ಅದಕ್ಕೆ ನಾವು ಬೇಸಿಕ್ ಪ್ರೈಸ್ ಅಂತ ಹೇಳ್ತೀವಿ. ಸರ್ ಬೇಸಿಕ್ ಪ್ರೈಸ್ ಅಂದರೆ ಏನು? ಬೇಸಿಕ್ ಪ್ರೈಸ್ ಅಂದರೆ ಇದು ನಾವು ಮಾರ್ಕೆಟ್ ಪ್ರೈಸ್ ಮತ್ತು ಫ್ಯಾಕ್ಟರ್ ಕಾಸ್ಟ್ಗೆ ಏನು ಡಿಫ್ರೆನ್ಸ್ ಇತ್ತು? ಫ್ಯಾಕ್ಟರ್ ಕಾಸ್ಟ್ ಪ್ಲಸ್ ಪ್ರಾಡಕ್ಟ್ ಟ್ಯಾಕ್ಸ್ ಮೈನಸ್ ಪ್ರಾಡಕ್ಟ್ ಸಬ್ಸಿಡಿ ಮಾಡಿದ್ವಿ. ಪ್ರಾಡಕ್ಟ್ ಇಂದ ಅಂದರೆ ಒಂದು ಸೇಲ್ ಮಾಡಿದರೆ ಇಷ್ಟು ಟ್ಯಾಕ್ಸ್ ಕಟ್ಟಬೇಕು, ಒಂದು ಸೇಲ್ ಮಾಡಿದ್ರೆ ಇಷ್ಟು ಸಬ್ಸಿಡಿ ಸಿಗುತ್ತೆ. ಬಟ್ ಈ ಬೇಸಿಕ್ ಪ್ರೈಸ್ ಏನಿದೆ ಅಲ್ಲ, ಇದಕ್ಕೆ ನಾವು ಫ್ಯಾಕ್ಟರ್ ಕಾಸ್ಟ್ ಪ್ಲಸ್ ಪ್ರೊಡಕ್ಷನ್ ಟ್ಯಾಕ್ಸ್ ಮಾಡ್ತೀವಿ. ನಾವು ಪ್ರಾಡಕ್ಟ್ ಟ್ಯಾಕ್ಸ್ ಅಲ್ಲ, ಪ್ರೊಡಕ್ಷನ್ ಟ್ಯಾಕ್ಸ್ ಮೈನಸ್ ಪ್ರೊಡಕ್ಷನ್ ಸಬ್ಸಿಡಿ. ಸರ್ ಏನಿದು ಪ್ರೊಡಕ್ಷನ್ ಟ್ಯಾಕ್ಸ್ ಅಂಡ್ ಪ್ರೊಡಕ್ಷನ್ ಸಬ್ಸಿಡಿ? ಇದು ನೀವು ಸೇಲ್ ಮಾಡಬೇಕಾದ್ರೆ ಕಟ್ಟುವಂಥ ಟ್ಯಾಕ್ಸ್, ಸೇಲ್ ಮಾಡಬೇಕಾದ್ರೆ ಬರುವಂಥ ಸಬ್ಸಿಡಿ ಅಲ್ಲ. ಇದು ನೀವು ಪ್ರೊಡಕ್ಷನ್ ಮಾಡಬೇಕಾದ್ರೆ ಕಟ್ಟಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದಷ್ಟು ಲೈಸೆನ್ಸ್ ತಗೋಬೇಕು, ಒಂದಷ್ಟು ಪೊಲ್ಯೂಷನ್ ಟ್ಯಾಕ್ಸ್ ಕಟ್ಟಬೇಕು. ಇದು ಪ್ರೊಡಕ್ಷನ್ ಮಾಡ್ಲಿಕ್ಕೆ ಏನು ಬೇಕಲ್ಲ, ಅದಕ್ಕೆ ಕಟ್ಟುವಂಥ ಟ್ಯಾಕ್ಸಿಗೆ ನಾವು ಪ್ರೊಡಕ್ಷನ್ ಟ್ಯಾಕ್ಸ್ ಮತ್ತು ಅದಕ್ಕೆ ಒಂದಷ್ಟು ಪ್ರೊಡಕ್ಷನ್ ಸಬ್ಸಿಡಿ ಅಂತ ಹೇಳ್ತೀವಿ. ನೀವು ಒಂದು ಮಷಿನರಿ ತೊಗೊಂಡ್ರೆ ಇಲ್ಲ ಒಂದಿಷ್ಟು ನಂಬರ್ ಆಫ್ ಯೂನಿಟ್ಸ್ ಪ್ರೊಡಕ್ಷನ್ ಮಾಡಿದ್ರೆ ಒಂದಷ್ಟು ಸಬ್ಸಿಡಿ ಅದೊಂದಷ್ಟು ಇರುತ್ತೆ ಗೌರ್ಮೆಂಟ್ ಸ್ಕೀಮ್ಸ್, ಅದಕ್ಕೆ ನಾವು ಡಿಫ್ರೆನ್ಸ್ ಹೇಳ್ತೀವಿ. ಸೊ ಬೇಸಿಕ್ ಪ್ರೈಸ್ ಈಕ್ವಲ್ ಟು ಫ್ಯಾಕ್ಟರ್ ಕಾಸ್ಟ್ ಪ್ಲಸ್ ಪ್ರೊಡಕ್ಷನ್ ಟ್ಯಾಕ್ಸ್ ಮೈನಸ್ ಪ್ರೊಡಕ್ಷನ್ ಸಬ್ಸಿಡಿ. ಮಾರ್ಕೆಟ್ ಪ್ರೈಸ್ ಈಕ್ವಲ್ ಟು ಬೇಸಿಕ್ ಪ್ರೈಸ್ ಪ್ಲಸ್ ಪ್ರಾಡಕ್ಟ್ ಟ್ಯಾಕ್ಸ್ ಮೈನಸ್ ಪ್ರೊಡಕ್ಷನ್ ಸಬ್ಸಿಡಿ. ಸೊ ಇಲ್ಲಿಗೆ ನಾವು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಇದು ಮಾಡಿದ್ದೀವಿ. ಒಂದು 6 ಮಾರ್ಕ್ಸ್ ಕ್ವಶನ್, ಇಲ್ಲೂ ಅದೇ 6 ಮಾರ್ಕ್ಸ್ ಕ್ವಶನ್ ಇದೆ. ಅದ್ರ ಮೇಲೆ ಅಗೇನ್ GDP ಇದೆ, ಒಂದಷ್ಟು ಥಿಯರಿ ಕ್ವಶನ್ ಇದೆ. ಅದರಗಿಂತ ಮೊದಲು ಇಲ್ಲೊಂದು 4 ಮಾರ್ಕ್ಸ್ ಕ್ವಶನ್ ಇದೆ. ಅಗೇನ್ ಒಂದಷ್ಟು ರಿಪೀಟೆಡ್ ಕ್ವಶನ್ಸ್ ಇದೆ. ಇದರಲ್ಲಿ ಒಂದು 7-8 ಮಾರ್ಕ್ಸ್ ನಿಮಗೆ ಎಕ್ಸಾಮ್ನಲ್ಲಿ ಬರೋ ಸಾಧ್ಯತೆ ಇದೆ. ಇದನ್ನು ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಈ ವಿಡಿಯೋನ ಮತ್ತೊಂದು ಸರಿ ನೋಡಿ, ಮಗದೊಂದು ಸರಿ ನೋಡಿ. ಯು ಜಸ್ಟ್ ಫಾಲೋ ದ ವಿಡಿಯೋ. ನಾವೇನು ಹೇಳ್ತೀವಿ, ಯಾವ ಥರ ಹೇಳ್ತೀವಿ ಅದನ್ನು ಫಾಲೋ ಮಾಡಿ. ಇನ್ನು ಉಳಿದೆಲ್ಲ ಕಾನ್ಸೆಪ್ಟ್ಸನ್ನು ನಾವು ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ, ಒಂದಷ್ಟು ಕ್ವಶನ್ಸನ್ನು ಡಿಸ್ಕಸ್ ಮಾಡಿ ಈ ಚಾಪ್ಟರ್ನ ಅಲ್ಲಿಗೆ ವೈಂಡ್ ಅಪ್ ಮಾಡುವ, ಅಲ್ಲಿಗೆ ಸಮಾಪ್ತಿಗೊಳಿಸಿ ಮಾಡುವ. ಯಾರಿಗಾದರೂ ಇದೇ ಚಾಪ್ಟರ್ದು ನಮಗೆ ಇಂಗ್ಲೀಷ್ ವರ್ಷನ್ ಬೇಕು ಸರ್, ಕಂಪ್ಲೀಟ್ಲಿ ಇಂಗ್ಲೀಷ್ ವರ್ಷನ್ ಬೇಕು ನನಗೆ, ಐ ಲೈಕ್ ಟು ವಾಚ್ ಇನ್ ಇಂಗ್ಲೀಷ್. ಸೊ ಇದೇ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಯೂಟ್ಯೂಬಲ್ಲಿ CA ವಿರಾಜ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಸರ್ಚ್ ಮಾಡಿ ನಿಮ್ಗೊಂದಷ್ಟು ಬೇರೆ ಬೇರೆ ಬರುತ್ತೆ. ಅದು ನಾವು ರೆಕಾರ್ಡ್ ಮಾಡಿರೋದು ಆಗಲೇ ಯೂಟ್ಯೂಬಲ್ಲಿ ಅಪ್ಲೋಡೆಡ್ ಇದೆ. ಸೊ ಅದನ್ನು ನೀವು ಯು ಕ್ಯಾನ್ ವಾಚ್ ಇಟ್ ಎನಿ ಟೈಮ್. ಸೊ ಹಾಗೆ ಹೇಳ್ತಾ ಇದನ್ನೇ ರಿವೈಸ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸಾರಿ, ಕನ್ನಡ ವಿಡಿಯೋ ಅಲ್ಲ. ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್.